ನಮಸ್ಕಾರ ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ. ನಾನು ಆರ್ತಿ. ಇದೀಗ ಹೆಡ್ಲೈನ್ಸ್. ಬೆಳಗಾವಿಯ ರೇಸ್ ಕೋರ್ಸ್ನಲ್ಲಿ ಚಿರತೆ ಪ್ರತ್ಯಕ್ಷ. ಲಾಕ್ಡೌನ್ ನಂತರ ರೇಸ್ ಕೋರ್ಸ್ಗೆ ಕಾಲಿಟ್ಟಿದ್ದ ವಾಯುವಿಹಾರಿಗಳು. ವಾಯುವಿಹಾರಿಗಳ ಕಣ್ಣಿಗೆ ಕಾಣಿಸಿಕೊಂಡ ಚಿರತೆ ಕಂಡು ದಿಕ್ಕಾಪಾಲಾಗಿ ಓಡಿದ ನಾಗರಿಕರು. ನಾವು ಹೈಕಮಾಂಡ್ ಮುಂದೆ ನನಗೆ ಸಚಿವ ಸ್ಥಾನ ನೀಡಬೇಕೆಂದು ಬೇಡಿಕೆ ಇಟ್ಟಿಲ್ಲ. ಸರ್ಕಾರವು ನಮಗೆ ಯಾವುದೇ ಆಫರ್ ನೀಡಿಲ್ಲ ಎಂದ ಬಾಲಚಂದ್ರ ಜಾರಕಿಹೊಳಿ. ರಾಜ್ಯದಲ್ಲಿ ನಾನು ಕೆಎಂಎಫ್ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೇನೆ. ಮಾಧ್ಯಮ ಪತ್ರಿಕೆಗಳಿಂದ ವಿಷಯ ತಿಳಿದಿದ್ದು ನನಗೆ ಸಚಿವ ಸ್ಥಾನ ನೀಡುವುದು ಊಹಾಪೋಹ. ರಮೇಶ್ ಜಾರಕಿಹೊಳಿ ಹೇಳಿಕೆಗೆ ಪ್ರತಿಕ್ರಿಯಿಸಿದ ಶಾಸಕ ಸತೀಶ್ ಜಾರಕಿಹೊಳಿ. ಸ್ವಪಕ್ಷದವರೇ ಬೆನ್ನಿಗೆ ಚೂರಿ ಹಾಕುವ ಕೆಲಸ ಮಾಡಿದ್ದಾರೆಂಬ ರಮೇಶ್ ಹೇಳಿಕೆಗೆ ಪ್ರತಿಕ್ರಿಯೆ. ತಾಲೂಕಾ ಪಂಚಾಯತ್ನಲ್ಲಿನ ನರೇಗಾ ಕಾಮಗಾರಿಗಳ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಭಾಗಿಯಾಗಿದ್ದ ಶಾಸಕ ಸತೀಶ್. ಸದ್ಯ ಜಿಲ್ಲೆಯಲ್ಲಿನ ಅನ್ಲಾಕ್ ಹಿನ್ನೆಲೆ ಬೆಳಗಾವಿಯ ಹನುಮಾನ್ ನಗರದ ರೇಸ್ ಕೋರ್ಸ್ ರಸ್ತೆಯಲ್ಲಿನ ಪಾರ್ಕ್ ಓಪನ್ ಮಾಡಲಾಗಿದ್ದು, ಗುರುವಾರ ವಾಯುವಿಹಾರಕ್ಕೆ ಹೋಗಿದ್ದ ನಾಗರಿಕರಿಗೆ ಚಿರತೆ ಕಾಣಿಸಿಕೊಂಡಿರುವ ಮಾಹಿತಿ ತಿಳಿದು ಬಂದಿದೆ. ವಾಯುವಿಹಾರಕ್ಕೆ ತೆರಳಿದ್ದ ಜನತೆಗೆ ಗುರುವಾರ ಬೆಳಿಗ್ಗೆ ಕ್ಯಾಂಪ್ ಪ್ರದೇಶದಿಂದ ಬಂದ ಚಿರತೆ ಪ್ರತ್ಯಕ್ಷವಾಗಿದೆ ಎಂದು ಜನರು ದಿಕ್ಕಾಪಾಲಾದ ಘಟನೆ ನಡೆದಿದೆ. ಬೆಳಗಾವಿಯ ಕ್ಯಾಂಪ್ ಪ್ರದೇಶದ ವ್ಯಾಪ್ತಿಯಲ್ಲಿನ ರೇಸ್ ಕೋರ್ಸ್ ಬಳಿ ಇರುವ ಉದ್ಯಾನದ ಗೇಟ್ ಕೋವಿಡ್ ಹಿನ್ನೆಲೆಯಲ್ಲಿ ತಾತ್ಕಾಲಿಕವಾಗಿ ಬಂದ್ ಮಾಡಲಾಗಿತ್ತು. ಗುರುವಾರದಿಂದ ವಾಯುವಿಹಾರಿಗಳಿಗೆ ಅನುಕೂಲ ಮಾಡಿಕೊಟ್ಟಿದ್ದರಿಂದ ಹನುಮಾನ್ ನಗರದ ವಾಯುವಿಹಾರಿ ಕಣ್ಣಿಗೆ ಚಿರತೆ ಪ್ರತ್ಯಕ್ಷವಾಗಿದೆ. ಕೂಡಲೇ ಸ್ಥಳೀಯರು ಅರಣ್ಯಾಧಿಕಾರಿಗಳಿಗೆ ಮಾಹಿತಿ ನೀಡಿದ್ದು ಚಿರತೆಗಾಗಿ ಹುಡುಕಾಟ ನಡೆಸಿದ್ದಾರೆ. ಈ ಬಗ್ಗೆ ಅರಣ್ಯ ಇಲಾಖೆಯ ಮುಖ್ಯ ಸಂರಕ್ಷಣಾಧಿಕಾರಿ ಬಸವರಾಜ್ ಪಾಟೀಲ್ ಮಾಹಿತಿ ನೀಡಿದ್ದಾರೆ. ಒಂದು ಚಿರತೆ ಕಂಟೆ ಅಂತ ಹೇಳ್ಬಿಟ್ಟು ಜನ ಬೆಳಗುತ್ತಿದ್ದಾರೆ. ಈಗ ಅದನ್ನ ಹಿಡಿಯುವಂಥ ಕೆಲಸ ಕಾರ್ಯಾಚರಣೆ ಯಾವ ರೀತಿ ನಡೆದಿದೆ ಸರ್? ಇವತ್ತು ಅಂದರೆ ದಿನಾಂಕ 1 ಜುಲೈ 2021 ಮುಂಜಾನೆ ಬೆಳಗಾವಿ ನಗರದಲ್ಲಿರುವಂಥ ರೇಸ್ ಕೋರ್ಸ್ ಏನಿದೆ, ಗೋಲ್ಫ್ ಕೋರ್ಸು, ಆ ಗೋಲ್ಫ್ ಕೋರ್ಸಲ್ಲಿ ಚಿರತೆ ಬಂದಿದೆ ಅಂಥೇಳಿ ಅಲ್ಲಿ ಬೆಳಗ್ಗೆ ಏನು ಬೆಳಗಾವಿ ನಾಗರಿಕರು ವಾಕಿಂಗ್ ಹೋಗ್ತಾರೆ, ಅವರು ನೋಡಿದರು ಅಂಥೇಳಿ ನೋಡಿದ ಮೇಲೆ ಅವರು ಭಯಭೀತರಾಗಿ ಅಲ್ಲಿಂದ ಓಡಿ ಹೋಗಿದ್ದಾರೆ. ಆಮೇಲೆ ನನಗೆ ಫೋನ್ ಮಾಡಿದರು. ಅವರು ಯಾರು ಜನ ನೋಡಿದಾರಲ್ಲ ಅವ್ರು ನನ್ನ ಫ್ರೆಂಡ್ಸನ್ನೇ. ಅವರು ನನಗೆ ಇಲ್ಲ ಚಿರತೆ ಬಂದಿದೆ ಅದಕ್ಕೆ ಅಂಥೇಳಿ ನಿಮಗೆ ವಿಷಯ ತಿಳಿಸ್ತಾ ಇದ್ದೀವಿ ಅಂಥೇಳಿ ಹೇಳಿದರು. ಅದಕ್ಕೆ ನೀವು ಸರಿಯಾಗಿ ಚಿರತೆ ನೋಡ್ಕೊಂಡಿದ್ರೋ, ಚಿರತೆ ಹೌದಲ್ವೋ ಅಂಥೇಳಿ ನಾನು ಕೇಳಿದೆ ಅವರಿಗೆ. ಅವರು ಇಲ್ಲ ಸರ್ ಅದು 100% ಚಿರತೆ ಅಂಥೇಳಿ ಹೇಳಿದ್ದು ಹೌದು. ಸರ್ ನನಗೆ ಗೊತ್ತಾದ ತಕ್ಷಣ ನಾನು ನಮ್ಮ ಬೆಳಗಾವಿ RFO ಶಿವಾನಂದ್ ಮಗ್ದೂಮು ಮತ್ತು ACF ಕುಸನಾಳ್ ಅವರು ಅಂತಿದ್ದಾರೆ, ಮತ್ತು DF ಅವರು ನಿನ್ನೆ ಜಾಯಿನ್ ಆಗಿದ್ದಾರೆ, ಹರ್ಷಭಾನು ಅವರು ಅಂಥೇಳಿ. ಅವರಿಗೆ ನಾನು ಮೆಸೇಜ್ ಕೊಟ್ಟೆ. ಇಮಿಡಿಯೇಟ್ಲಿ ಅಲ್ಲಿ ಕಾರ್ಯಾಚರಣೆ ಮಾಡಿ. ಮತ್ತು ಕಾರ್ಯಾಚರಣೆ ಮಾಡುವಾಗೆ ನಮ್ಮ ಝೂದಲ್ಲಿ ಉತ್ತರಾಮಟ್ಟಿ ಝೂ ಇದೆ, ಅಲ್ಲಿ ನಮ್ಮ ಡಾಕ್ಟರ್ ಇದ್ದಾರೆ ಒಬ್ಬರು, ಈ ನಮ್ಮ ಝೂ ಡಾಕ್ಟರು ಲೇಡಿ ಅವರು, ಮತ್ತು ಅಲ್ಲಿ ನಮ್ಮ RFO ಮತ್ತು ಅಲ್ಲಿ ಎನಿಮಲ್ ಕೀಪರ್ಸ್ ಇದ್ದಾರೆ, ಅವರು ಒಂದಿಬ್ಬರನ್ನ ಕರ್ಕೊಳ್ಳಿ, ವೆಟರ್ನಿ ಡಾಕ್ಟರ್ನ ಕರ್ಕೊಳ್ಳಿ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ವತಿಯಿಂದ. ಅವ್ರನ್ನೆಲ್ಲ ಕರ್ಕೊಂಡು ಜಾಸ್ತಿ ಸಿಬ್ಬಂದಿನ ಕರ್ಕೊಂಡು ಕೋಂಬಿಂಗ್ ಮಾಡಿ ಎಂಟೈರ್ ಗೋಲ್ಫ್ ಕೋರ್ಸು ಅಂತೇಳಿ ನಾನು ಹೇಳಿದ್ದೆ. ಅದರ ಪ್ರಕಾರ ಇಮಿಡಿಯೇಟ್ಲಿ ನಮ್ಮವರು ಅಲ್ಲಿ ಹೋಗಿಬಿಟ್ಟು ಕಾರ್ಯಾಚರಣೆ ಪ್ರಾರಂಭ ಮಾಡಿದ್ದಾರೆ, ಇನ್ನೂ ನಡೀತಾ ಇದೆ. ಆದರೆ ಅಲ್ಲಿ ನಮಗೆ ಇನ್ನೂ ಚಿರತೆ ಯಾರಿಗೂ ಕಂಡು ಬಂದಿಲ್ಲ. ಆದರೆ ಬೆಳಗ್ಗೆ ಏನು ಕೆಲವೊಬ್ಬರು ಜನ ಅಲ್ಲಿ ನೋಡಿದ್ದಾರೆ ಅಂತೇಳಿ ಹೇಳಿದರು, ಅವ್ರನ್ನೂ ಸಹಿತ ನಮ್ಮವರಿಗೇನು ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ, ಅವ್ರನ್ನೂ ಸಹಿತ ಅವರು ಮಾತಾಡಿಸಿದ್ದಾರೆ. ಈಗ ಕೋಂಬಿಂಗು ಮಾಡಿದ್ದಾರೆ, ಬೆಳಗ್ಗೆಯಿಂದ ಇನ್ನೂ ನಡೀತಾ ಇದೆ, ಬಟ್ ಎಲ್ಲೂ ಕಂಡಿಲ್ಲ ಚಿರತೆ. ಆದರೆ ಚಿರತೆದು ಒಂದು ಹೆಜ್ಜೆ ಟೈಪು ಇದೆ ಅಂತೇಳಿ ಹೇಳಿದ್ದಾರೆ. ಈಗ ಅದು ಏನಾಗಿದೆ ಅಂತಂದರೆ ಅದು ಚಿರತೆ ಹೆಜ್ಜೆ ಹೌದು ಅಲ್ವೋ ಅನ್ನೋದನ್ನು ನಾವು ಈಗ ಅದನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ, ಕನ್ಫರ್ಮ್ ಮಾಡ್ಕೋಬೇಕಾಗಿದೆ. ಕಾರಣ ಏನಂತಂತಂದರೆ ನೆಲ ಹಸಿ ಇತ್ತು, ಅವಾಗ ಹೆಜ್ಜೆ ಸರಿಯಾಗಿ ಗೊತ್ತಾಗುತ್ತೆ. ನೆಲ ಒಣಗಿತ್ತು ಅಂತಂದರೆ ಅದು ಹೆಜ್ಜೆ ಸರಿ ಅದು ಮೂಡಿರೋದಿಲ್ಲ. ಹೀಗಾಗಿಬಿಟ್ಟು ಅದನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಇದರ ಜೊತೆ ಸಪೋಸ್ ಏನಾದರೂ ಚಿರತೆ ಕಂಡು ಬಂತು ಮತ್ತು ನಾವು ಅದನ್ನು ಹಿಡಿದುಬಿಟ್ಟು ಸುರಕ್ಷಿತವಾದಂಥ ಜನವಸತಿ ಇಲ್ಲದಂಥ
ಗ್ರಾಮದವರು ಇರುವಂಥ ಅರಣ್ಯ ಪ್ರದೇಶದಲ್ಲಿ ನಾವು ಬಿಡಬೇಕಂತೇಳಿ ನಾನು ಈಗಾಗಲೇ ಇನ್ಸ್ಟ್ರಕ್ಷನ್ ನಮ್ಮವರಿಗೆ ಕೊಟ್ಟಿದ್ದೇನೆ. ಸರ್ ಇದು ಈಗ ಕಾಡಿಲ್ಲ ಎಲ್ಲಿ ಸರ್, ಈಗ ನಮ್ಮ ಅರಣ್ಯ ಪ್ರದೇಶ ಎಲ್ಲಿಲ್ಲ ಅಕ್ಕಪಕ್ಕ, ಇದು ಎಲ್ಲಿಂದ ಬಂದಿರ್ಬೋದು ಏನಾದರೂ ಹೇಗೆ ಸರ್? ಈಗ ಚಿರತೆದು ಏನಾಗಿಬಿಟ್ಟಿದೆ ಅಂತಂತಂದರೆ, ಈ ಚಿರತೆ ಮೊದಲು ಅರಣ್ಯದಲ್ಲೇ ಇರ್ತಿತ್ತು, ಊರ ಕಡೆ ಆಗಲಿ ಮತ್ತೊಂದು ಕಡೆ ಬರ್ತಿದ್ದಿಲ್ಲ. ಈಗ ನಮ್ಮ ಜಿಲ್ಲೆನಲ್ಲೇ ಅಲ್ಲ, ರಾಜ್ಯದಲ್ಲಿ ಮತ್ತು ಇವನ್ ದೇಶದಲ್ಲಿ ಚಿರತೆ ಅದು ಫಾರೆಸ್ಟ್ ಇರಲಿ, ಫಾರೆಸ್ಟ್ ಇಲ್ಲದೇ ಇರಲಿ, ಗಿಡ ಮರ ಇರಲಿ, ಗಿಡ ಮರ ಇರಲೇ ಇರಲಿ, ಎಲ್ಲ ಕಡೆ ಬರ್ತಾ ಇದ್ದಾವೆ. ಅವರ ಸಂಖ್ಯೆನೂ ಜಾಸ್ತಿ ಆಗಿದೆ. ಈಗ ಆಮೇಲೆ ಊರ ಹತ್ರ ಬರಲಿಕ್ಕೆ ಪ್ರಾರಂಭ ಮಾಡಿದ್ದಾವೆ. ಊರ ಹತ್ರ ಬರಲಿಕ್ಕೆ ಪ್ರಾರಂಭ ಮಾಡಿದ ಕಾರಣಗಳು ಏನಂತಂದರೆ, ಒಂದು ನಮ್ಮದೇನು ಮನೆಯಲ್ಲಿದ್ದು ನಮ್ಮದು ಕಿಚನ್ನದು ಏನು ಉಳಿದಂಥ ಊಟ ಇರ್ತಿದೆ, ಫುಡ್ಡು, ಆಮೇಲೆ ಕೆಲವೊಂದು ಗಾರ್ಬೇಜನ್ನು ನಾವು ಅಲ್ಲಿ ತಿಪ್ಪೆಗುಂಡಿ ಇರ್ತವೆ, ತಿಪ್ಪೆಗುಂಡಿನಲ್ಲಿ ಎಸೆದು ಬಿಡ್ತೇವೆ. ಆ ತಿಪ್ಪೆಗುಂಡಿನಲ್ಲಿ ಇಂಥ ಊಟ ಸಿಗ್ತದೆ ಅಂತ ತಿಳ್ಕೊಂಡು ಅಲ್ಲಿ ಊರಲ್ಲಿರುವಂಥ ನಾಯಿಗಳು ಬರ್ತವೆ. ಆ ನಾಯಿಗಳು ಈ ಚಿರತೆದ ಆಹಾರ. ಹೀಗಾಗಿಬಿಟ್ಟು ಈಗ ಅವು ಏನಾಗಿದ್ದಾವೆ ಅಂತಂತಂದರೆ, ಚಿರತೆಗಳು ಅರಣ್ಯದ ಅಲ್ಲೇ ಅಷ್ಟೇ ಅಲ್ಲ, ಊರ ಕಡೆನೂ ಬರಲಿಕ್ಕೆ ಪ್ರಾರಂಭ ಮಾಡಿದ್ದಿದೆ. ಇದು ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಅದಕ್ಕೆ ನಾವು ಅರಣ್ಯ ಇಲಾಖೆ ವತಿಯಿಂದ ಮಾರ್ಗಸೂಚಿ ಪ್ರಕಾರ ನಾವು ಅಲ್ಲಿ ಬೆಲೆ ತೊಗೊಂಡು ಅಥವಾ ಕೇಜ್ಗಳನ್ನಿಟ್ಟು ಅಥವಾ ಕೆಲವೊಂದು ಕಡೆ ಟ್ರಂಕ್ಯುಲೈಸ್ ಮಾಡಿಬಿಟ್ಟು ಅವನ್ನ ಹಿಡಿದು, ಆಮೇಲೆ ಎಲ್ಲಿ ಜಾಸ್ತಿ ದೊಡ್ಡ ಅರಣ್ಯ ಇದೆ ಆ ಅರಣ್ಯವಾಸ ಅವಕ್ಕೇನು ಆಹಾರ ನೀರು ಗೀರು ಎಲ್ಲ ಸಿಗ್ತಿದೆ, ಅವಕ್ಕೂ ತೊಂದರೆ ಆಗಿರಬಾರ್ದು ಚಿರತೆಗಳಿಗೆ. ಆಮೇಲೆ ನಮ್ಮ ಜನರಿಗೆ, ನಾಗರಿಕರಿಗೆ ತೊಂದರೆ ಆಗಲಾರಂಥ ಜಾಗದಲ್ಲಿ ನಾವು ಬಿಡ್ತಾ ಇದ್ದೀವಿ. ಈಗ ಕಾರ್ಯಾಚರಣೆ ಎಷ್ಟು ಜನರ ತಂಡ ಇದೆ ಸರ್? ಯಾವ ರೀತಿ ಕಾರ್ಯಾಚರಣೆ? ಈಗ ನಮ್ಮ ಕಾರ್ಯಾಚರಣೆ ಏನಿದೆ, ಈ ಕಾರ್ಯಾಚರಣೆಯಲ್ಲಿ ಈಗ ಸುಮಾರು 25 ಜನ ನಮ್ಮ ಸಿಬ್ಬಂದಿಗಳು ಅಧಿಕಾರಿಗಳೊಂದಿಗೆ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಪ್ರಾರಂಭ ಇದೆ. ಕೊಂಬಿಂಗ್ ಪೂರ್ತಿ ಏರಿಯಾ ಕೊಂಬಿಂಗ್ ಮಾಡ್ತಾ ಇದ್ದಾರೆ. ಎಷ್ಟು ಏರಿಯಾ ಸರ್? ಅಲ್ಲಿ ಟೋಟಲ್ ದೊಡ್ಡ ಏರಿಯಾ ಇದೆ ಅದು. ಆಮೇಲೆ ಆದರೆ ಏನಾಗಿದೆ ಅಂತಂದರೆ, ಅಲ್ಲಿ ನಮ್ಮದು ಹಳೆ ಅಕೇಶಿಯಾ ಪ್ಲಾಂಟೇಶನ್ಸ್ ಇದೆ. ಆಮೇಲೆ ಕೆಳಗಡೆ ಎಲ್ಲ ಅಂಡರ್ ಗ್ರೋತ್ ಬೆಳೆದಿದೆ. ಆಮೇಲೆ ಇವು ಯುಪ್ಟೋರಿಯಮ್ ಅದು ಇದು ಬೆಳೆದಿದ್ರ ಸಲುವಾಗಿ ಕಂಟಿ ಗಿಂಟಿ ಎಲ್ಲ ಇದ್ದಾವೆ. ಅದರ ಸಲುವಾಗಿ ಎಲ್ಲ ಕಡೆ ಅದನ್ನು ಅವರು ಏನು ಕೊಂಬಿಂಗ್ ಮಾಡ್ತಾ ಇದ್ದಾರೆ. ಸ್ವಲ್ಪ ಟೈಮ್ ತಗೋತಿದೆ, ಯಾಕಂದರೆ ಅದು ಅಡಿಕೊಂಡು ಕೂತಿರ್ತಿದೆ. ನಮ್ಮನ್ನೇನಾದರೂ ನಮ್ಮ ಸಿಬ್ಬಂದಿಗಳನ್ನ, ನಮ್ಮವ್ರನ್ನ, ಜನರನ್ನ ನಾವು ನೋಡಿದ್ವು ಅಂತಂತಂದರೆ ಅವು ಹೊರಗೆ ಬರಲ್ಲ. ಸ್ವಲ್ಪ ಅಲ್ಲೇ ಅಡಿಕೊಂಡು ಕೂತಿರ್ತವೆ ಕಂಟಿನಲ್ಲಿ, ಇದರಲ್ಲಿ ಮರೆಯಾಗಿ. ಅದರ ಸಲುವಾಗಿ ಸ್ವಲ್ಪ ಕೊಂಬಿಗೂ ಪೂರ್ತಿ ಮಾಡಂತ ಹೇಳಿದ್ದೇನೆ. ಅದಕ್ಕೆ ಇದು ಪೂರ್ತಿ ಕೊಂಬಿಗೂ ಮುಗೀತು ಅಂತಂತಂದರೆ ನಮಗೆ ಅಲ್ಲಿ ಚಿರತೆ ಇದೇನೋ ಇಲ್ವೋ, ಓಡಿ ಹೋಗಿದ್ದೇನೋ ಹೇಗೆ ಗೊತ್ತಾಗುತ್ತೆ. ಸಪೋಸ್ ಅಲ್ಲಿ ಹೇಳಿ, ಅಲ್ಲಿ ನಮ್ಮವರು ಈಗ ಅಲ್ಲಿ ಬೋನು ತೊಗೊಂಡು ಹೋಗಿದ್ದಾರೆ. ಆಮೇಲೆ ಟ್ರಂಕ್ಯುಲೈಸರ್ ಗನ್ನನ್ನು ತೊಗೊಂಡು ಹೋಗಿದ್ದಾರೆ. ಆಮೇಲೆ ಸಪೋಸ್ ಅದೇನಾದರೂ ಅಲ್ಲಿ ಇತ್ತು ಅಂತಂದರೆ ಬೋನು ಮತ್ತು ಟ್ರಂಕ್ಯುಲೈಸರ್ ಯೂಸ್ ಮಾಡಿಬಿಟ್ಟು ಅದನ್ನು ಹಿಡಿದು ಅದನ್ನು ಅರಣ್ಯದಲ್ಲಿ ಬಿಡಿ ಅಂತೇಳಿ ನಾವು ಈಗಾಗಲೇ ಇನ್ಸ್ಟ್ರಕ್ಷನ್ಸ್ ಕೊಟ್ಟಾಗಿದೆ. ಬ್ಯೂರೋ ರಿಪೋರ್ಟ್, ಕನ್ನಡ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ನನಗೆ ಸಚಿವ ಸ್ಥಾನ ನೀಡುವುದು ಊಹಾಪೋಹ. ನಾವು ಹೈಕಮಾಂಡ್ ಮುಂದೆ ನನಗೆ ಸಚಿವ ಸ್ಥಾನ ನೀಡಬೇಕೆಂದು ಬೇಡಿಕೆಯೂ ಇಟ್ಟಿಲ್ಲ. ಅಲ್ಲದೆ ಸರ್ಕಾರವು ನಮಗೆ ಯಾವುದೇ ಆಫರ್ ನೀಡಿಲ್ಲ ಎಂದು ಕೆಎಂಎಫ್ ಅಧ್ಯಕ್ಷ ಬಾಲಚಂದ್ರ ಜಾರಕಿಹೊಳಿ ಸ್ಪಷ್ಟಪಡಿಸಿದ್ದಾರೆ. ಅಭಿಮಾನಿಗಳು ಎಲ್ಲ ಬಾಲಚಂದ್ರ ಜಾರಕಿಹೊಳಿ ಸಚಿವರಾಗ್ತಾರೆ ಎಂಬ ನಿರೀಕ್ಷೆಯಲ್ಲಿದ್ದಾರೆ. ನೋಡ್ರಿ, ನಾನು ಎಲ್ಲ ಟಿವಿಯಲ್ಲೇ ನೋಡಿದೆ, ಪೇಪರಲ್ಲಿ ನೋಡಿದೆ. ಎಲ್ಲ ನಾವು ಯಾರು ಕ್ಲೇಮ್ ಮಾಡಿಲ್ಲ, ಏನೂ ಮಾಡಿಲ್ಲ. ನಮ್ಮ ಪಾಡಿಗೆ ನಾವಿಲ್ಲಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತೀವಿ ಮತ್ತು KMF ಅಧ್ಯಕ್ಷ ಕೆಲಸ ಮಾಡಿದ್ರಿ. ಸೊ ಅದರ ನ್ಯೂಸ್ ಯಾಕೆ ಈ ಥರ ಬರ್ತಿದೆ ನನಗೂ ಗೊತ್ತಿಲ್ಲ. ಅಂದರೆ ಟಿವಿಯಲ್ಲಿ ನೋಡಿ, ಎಲ್ಲ ಆಲ್ಮೋಸ್ಟ್ ಎಲ್ಲ ಟಿ ವಿ ಚಾನಲಲ್ಲಿ ಬಂತು, ಪೇಪರಲ್ಲಿ ಬಂತು. ಸೊ ನಾನು ಅತಿ ಕ್ಲೇಮು ಮಾಡಿಲ್ಲ. ಇಲ್ಲ, ನಿಮ್ಗೆ ಅವರು ಆಫರ್ ಮಾಡ್ತಾ ಇದ್ದಾರೆ ಅಂತ. ಯಾರು ಮಾಡ್ತಾ ಇದ್ದಾರೆ? ಸರ್ಕಾರ ಇಲ್ಲ, ಆ ಥರ ನಮಗೆ ಯಾರೂ ಆಫರ್ ಮಾಡಿಲ್ಲ. ಆದರೆ ಲಾಸ್ಟ್ ಟೈಮ್ ತಮಗೆ ಬೆಳಗಾಂದಾಗ ಮೀಟ್ ಮಾಡಿದಾಗ ರಮೇಶ್ ಜಾರಕಿಹೊಳಿ ಅವರು ಡೆಲ್ಲಿಯಿಂದ ಬಂದರು. ನಾನು ಏನಿಲ್ಲ, ಫಸ್ಟ್ ಅವರು ಗೋಕಾಕ್ ಇವತ್ತು ನಾಳೆ ಬಂದ ನಂತರ ಫಸ್ಟ್ ನಾವು ಅವರು ಕೂಡಿದ್ದಾರೆ ಮೀಟಿಂಗ್ ಮಾಡ್ತೀವಿ. ಮಾಡಿಬಿಟ್ಟು ಮತ್ತು ನಮ್ಮ ಮಾಧ್ಯಮ ಜೊತೆ ಮಾತಾಡ್ತಾರೆ. ಅಂದರೆ ದೆಹಲಿಯಿಂದ ವಾಪಸ್ ಆಗಿದ್ದಾರೆ ಸರ್? ಬಂದಾರೆ ಬೆಂಗಳೂರು ಬಂದು ಮೋಸ್ಟ್ಲಿ ನಾಳೆ ಗೋಕಾಕು ಬರ್ತಾರೆ. ಬಂದ ನಂತರ ಅವ್ರ ಜೊತೆ ಒಂದು ಸಲ ಮೀಟಿಂಗ್ ಮಾಡಿ ಆಮೇಲೆ ನಾವು ಏನಿಲ್ಲ ಸಾಧ್ಯ ನಾವು ರಮೇಶ್ ಅವರು ಸೇರಿ ಪ್ರೆಸ್ ಕಾನ್ಫರೆನ್ಸ್ ಮಾಡ್ತೀವಿ, ತಮಗೆಲ್ಲ ಕೆಲವೊಂದು ವಿಷಯ ಕ್ಲಿಯರ್ ಮಾಡ್ಕೊತ ಹೇಳಿದ್ವಿ. ಸೊ ಸಾಧ್ಯ ಆದರೆ 2 ದಿವಸ ಅದನ್ನು ಪ್ರೆಸ್ ಅಂದರೆ ಕೆಲವೊಂದಿಷ್ಟು ಗೊಂದಲಗಳಿದಾವೆ ಸರ್. ಜನರಿಗೆ ಆಗಿರ್ಬೋದು, ಈಗ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೇನೆ ಅಂತಿದ್ರೆ ಸಾವ್ಕಾರ. ಸೊ ಹೀಗಾಗಿ ಅವ್ರಿಗೂ ಮತ್ತೆ ಯಾಕೆ ಈ ರೀತಿ ಆಗ್ತಾ ಇದೆ ಅನ್ನುವಂಥದ್ದು ಕ್ಷೇತ್ರದ ಜನರಿಗೂ ಕೂಡ ಕೆಲವೊಂದಿಷ್ಟು ಗೊಂದಲಗಳಿದ್ವು. ಅವನ್ನೆಲ್ಲ ತೆರೆ ಎಳುವಂಥ ಕೆಲಸ ಇಲ್ಲ, ಡೆಫಿನೆಟಾಗಿ ಆಗುತ್ತೆ ರೀ. ಸೊ ನೋಡಿ, ಯಾಕಂದರೆ ರಾಜಕಾರಣದಾಗ ಒಂದೊಂದ್ಸಲ ಅಸಮಾಧಾನ ಬೇಜಾರು ಇದ್ದೇ ಇರ್ತದೆ. ಸೊ ಅದಕ್ಕೋಸ್ಕರ ಅದೇನು ಅಂಥದ್ದೊಂದು ಇಶ್ಯೂ ಇಲ್ಲ. ಒಂದ್ಸಲ ರಮೇಶ್ ಜಾರಕಿಹೊಳಿ ಬೇಕಾಗಿ ಬಂದ ನಂತರ ನಾವು ಎಲ್ಲರೂ ಕುಂತು ಮಾತಾಡಿ ಆಮೇಲೆ ಸಾಧ್ಯ ನಾವು ಅವರು ಸೇರಿನ ಪ್ರೆಸ್ ಬಂದು ಕೆಲವೊಂದು ವಿಚಾರ ಕ್ಲಿಯರ್ ಮಾಡಬೇಕಾಗಿದೆ. ಡೆಫಿನೆಟಾಗಿ ಮಾಡ್ತೇವೆ ಸರ್. ರಾಜಕೀಯ ವಲಯದಲ್ಲಿ ಅಂದರೆ ಚರ್ಚೆ ಆಗ್ತಾ ಇತ್ತು ಒಂದು ರೀತಿ, ಅಂದರೆ ಮುನಿರತ್ನವರಿಗೆ ಮತ್ತು ನಿಮಗೆ ಸಚಿವ ಸ್ಥಾನ ಕೊಡ್ತಾರೆ ಈಗ, ಮತ್ತೆ ಸಂಪುಟ ವಿಸ್ತರಣೆ ಇಲ್ಲಿ ಅಂತ. ಆ ಥರ ಯಾವುದೂ ನೋಡಿ, ನಾನು ಅತಿ ಎಲ್ಲೂ ಮಿನಿಸ್ಟ್ರಿ ಕ್ಲೇಮ್ ಮಾಡಿಲ್ಲ. ಸೊ ಈಗ ರಮೇಶ್ ಅವರು ಮಿನಿಸ್ಟರ್ ಇದ್ದರು. ನಮ್ಮೆಲ್ಲ ಆಸೆ ಏನಿದೆ ಅಂದರೆ ಒಳ್ಳೆ ಅವರೇ ಮಿನಿಸ್ಟರ್ ಆಗಬೇಕಂತ ನಮ್ಮೆಲ್ಲರ ಆಸೆ ಇದೆ.
ಆ ದಿಕ್ಕಿನಲ್ಲೇ ಪ್ರಯತ್ನ ನಾವು ಮಾಡ್ತೇವೆ. ರಮೇಶ್ ಅವರೇ ಹೇಳ್ತಾ ಇದ್ದಾರೆ ಈಗ ಅಂದರೆ ನನಗೆ ಗೊತ್ತಿಲ್ಲ ಯಾರೋ ಮಾತಾಡಿದ್ದಾರೆ. ಸೊ ನಾವೇನೆಲ್ಲ ಮತ್ತೆ ಹೊಳ್ಳಿ ರಮೇಶ್ ಜಾರಕಿಹೊಳಿಯವ್ರನ್ನ ಸೆಕ್ಯೂರ್ ಮಾಡುವಂಥ ಪ್ರಯತ್ನ ನಾವೆಲ್ಲ ಮಾಡ್ತೀವಿ. ಆ ದೃಷ್ಟಿಯಲ್ಲಿ ನಾವು ಕೆಲಸ ಮಾಡ್ತೀವಿ. ಕೆಲವೊಂದು ಕಾನೂನು ತೊಡಕದವನ್ನು ಆದಷ್ಟು ಬೇಗ ಸರಿ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತೀವಿ. ತನಿಖೆ ಕೂಡ ವಿಳಂಬ ಆಗ್ತಾ ಇದೆ ಅನ್ನುವಂಥದ್ದು ಕೆಲವೊಂದು ಕೋರ್ಟ್ ಮ್ಯಾಟರ್ ಇರೋದ್ರಿಂದ ನಡೆದಿದ್ದಾರೆ. ಸೊ ಅದನ್ನೆಲ್ಲ ಲಾಯರ್ ಜೊತೆ ಮಾತಾಡ್ಕೊಂಡು ಆಮೇಲೆ ತಮ್ಮ ಜೊತೆ ಬಂದು ಸಾಧ್ಯ ಆದಷ್ಟು ನಾವು ಅವ್ರ ಒಟ್ಟಿಗೆ ಸೇರಿ ತಮ್ಮ ಜೊತೆ ಪ್ರೆಸ್ ಕಾನ್ಫರೆನ್ಸ್ ಮಾಡ್ತೀವಿ. ಕೆಲವೊಂದು ವಿಚಾರ ಯಾಕೆ ಬೇಜಾರಿನಲ್ಲಿದ್ದಾರೆ ಸರ್ ಸೊ ಈಗೆಲ್ಲ ಕೂಡ ಒಂದು 3-4 ದಿವಸ ಹೇಳ್ತು ನಿಮಗೆ ಮಾತಾಡ್ಕೊಂಡು ಎಲ್ಲರಿಗೂ ಧನ್ಯವಾದ, ಥ್ಯಾಂಕ್ಸ್. ಸ್ವಪಕ್ಷೀಯರೇ ಬೆನ್ನಿಗೆ ಚೂರಿ ಹಾಕುವ ಕೆಲಸ ಮಾಡಿದ್ದಾರೆಂಬ ರಮೇಶ್ ಜಾರಕಿಹೊಳಿ ಹೇಳಿಕೆಗೆ ಶಾಸಕ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ ನೀಡಿದರು. ಮೊನ್ನೆ ಸಭೆ ಮಾಡಿದಾಗ ವಿಶೇಷವಾಗಿ ಮಾತಾಡಿದ್ದೀನಿ ಖಾತ್ರಿ ಬಗ್ಗೆ ಪ್ರತ್ಯೇಕವಾಗಿ ಒಂದೇ ಇಲಾಖೆಯ ಸಭೆ ಮಾಡ್ತಿದ್ದೆ. ಆ ಪ್ರಕಾರ ಇವತ್ತು NRGಗೆ ಕನ್ಸರ್ನ್ ಇರುವಂಥ ಒಂದು ಸಭೆ ಮಾಡಿದ್ದೆ. ಭಾಳ ಸಮಸ್ಯೆಗಳಿದ್ದು ಇದರಲ್ಲಿ ಕನ್ಫ್ಯೂಷನ್ ಕೂಡ ನಮ್ಮ ಅಧ್ಯಕ್ಷರಿಗೆ ಗ್ರಾಮ ಪಂಚಾಯತಿ DP ಕೋಆರ್ಡಿನೇಟ್ ಆಗ್ತಾ ಇರಲಿಲ್ಲ. ಅದಕ್ಕೆ ಹೇಳಿದ್ವಿ ಎಲ್ಲರೂ ಕೂಡಿ ಅದನ್ನು ಕೆಲಸ ಮಾಡಿಸ್ಬೇಕು. ನಾವು ಕ್ರಿಯಾಯೋಜನೆ ಮಾಡ್ತೀವಿ, ಅದು ಎಲ್ಲರೂ ಸಹಮತದಿಂದ ಮಾಡಬೇಕು. ಮತ್ತು ಅದರಲ್ಲಿ 60-40 ರೇಷಿಯೋ ಮೇಂಟೈನ್ ಮಾಡಬೇಕು. 60 ಲೇಬರ್ಗೆ, 40% ಕಟ್ಟಡಕ್ಕೆ. ಎಲ್ಲಿ ಕೆಲಸ ಮಾಡ್ತೀವಿ ಅದು ಸದುಪಯೋಗ ಆಗುತ್ತೆ. ಸರಿಯಾದ ರೀತಿಯಿಂದ ಆ ಜಾಗದಲ್ಲಿ ಕೆಲಸ ಆಗಬೇಕು. ಅದು ನಮಗೆ ಅಸೆಟ್ ಆಗಬೇಕು ಕೆಲಸ. ಭಾಳಷ್ಟು ಅವ್ರಿಗೆ ಸಲಹೆ ಸೂಚನೆ ಕೊಟ್ಟಿದ್ದೀವಿ. ನೋಡೋಣ. ಈಗ ನಾಯಕತ್ವದ ಗೊಂದಲದ ಬಗ್ಗೆ ಏನು ಬಗ್ಗೆ ಚರ್ಚೆ ಇಲ್ಲ, ಮುಗಿದೋಗಿದೆ. ಏನು ನಾಯಕತೆಯಲ್ಲಿ ಇದೆ ಯಾರು ಸಿಎಂ ಹೇಳಕ್ಕೆ ಈಗ ಆಗೋಲ್ಲ. 113 ಮಂದಿ ಬರಬೇಕು. ಇದು 23 ಮೇ ಎಂಡಿಗೆ ಹೇಳಬೇಕು. 23 ಮೇ ಎಂಡಿಗೆ ಅಲ್ಲಿವರೆಗೆ ಹೇಳಕ್ಕೆ ಮಧ್ಯಪ್ರವೇಶ ಮಾಡಿದೆಯಾ ಸರ್ ರಾಜ್ಯದಲ್ಲಿ? ಇಲ್ಲ, ಅದನ್ನು ನೋಡ್ಬೇಕು. ಅದಕ್ಕಿದ್ದಾರೆ ನಮ್ಮ ವರಿಷ್ಠರಿದ್ದಾರೆ, ಅವರನ್ನು ಗಮನ ಹರಿಸ್ತಾರೆ. ಮತ್ತು ಈಗೇನಂತ ಅದನ್ನೇ ಚರ್ಚೆ ಮಾಡುವಂಥದ್ದು ನಮ್ಮ ಪಕ್ಷದಲ್ಲಿ ಅವಶ್ಯಕತೆ ಇಲ್ಲ. ಸೊ ಅದು ಅನಾವಶ್ಯಕ ಈ ಹಂತದಲ್ಲಿ ಚರ್ಚೆ ಮಾಡೋದು. ಕಾಂಗ್ರೆಸ್ನಲ್ಲಿ ಮತ್ತೆ ದಲಿತ ಸಿಎಂ ಕೂಗು ಕೇಳಿ ಬರ್ತಾ ಇದೆ. ಇಲ್ಲ ಯಾವುದೂ ಇಲ್ಲ. ಈಗೆಲ್ಲ ಚುನಾವಣೆ ಆದಮೇಲೆ ಅದಕ್ಕೆ ಪರಿಹಾರ ಈಗ ಯಾವುದೂ ಹೇಳಲಿಕ್ಕೆ ಆಗಲ್ಲ. ಈಗ ಯಾರು ಕೂಡ ಕ್ಲೇಮ್ ಮಾಡ್ತಾ ಇಲ್ಲ ಅಥವಾ ಅದರ ಅವಶ್ಯಕತೆಯೂ ಇವತ್ತಿಲ್ಲ. ಸರ್, ಈಗ ರಮೇಶ್ ಜಾರಕಿಹೊಳಿ ಅವರು ಡೆಲ್ಲಿಗೆ ಹೋಗಿದ್ದಾರೆ. ಮಂತ್ರಿ ಸ್ಥಾನಕ್ಕಾಗಿ ಲಾಬಿ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ನಾವೇನು ಹೇಳಿದ್ದಲ್ಲ, ಅದು ಅವ್ರ ಪಕ್ಷದ ಆಂತರಿಕ ವಿಚಾರ ಅದ. ಅವರು ಅವತ್ತು ನಾವು ಕಾಂಗ್ರೆಸ್ ಪಕ್ಷ, ಅದು ಬೇರೆ ಪಕ್ಷದ ವಿಚಾರ, ಅವರ ಆಂತರಿಕ ಪಕ್ಷದ ವಿಚಾರ. ಸರ್, ಈಗ ಮೊದಲು ಅವ್ರು ಕಾಂಗ್ರೆಸ್ನವ್ರನ್ನ ಮೋಸ ಮಾಡಿದ್ರು ಅಂತ ಹೇಳಿದ್ರು. ಈಗ ಬಿಜೆಪಿಯಲ್ಲಿ ಅದನ್ನು ಅವ್ರನ್ನೇ ಕೇಳಬೇಕಾಗ ನಮ್ಮ ಸಂಬಂಧಪಟ್ಟ ಗೊತ್ತಿಲ್ಲ. ಯಾರು ಮೋಸ ಮಾಡೋದು ಅವ್ರು ಹೇಳ್ಬೇಕು. ಅದನ್ನು ಅವ್ರನ್ನೇ ಕೇಳಬೇಕು. ಇದೀಗ ಪುಟ್ಟದೊಂದು ವಿರಾಮ. बेलगाम वासियों के पसंद में उतरा उड़ान बार एंड रेस्टोरेंट। सोशल डिस्टेंसिंग का ख्याल रखते हुए हमारा स्टाफ देता है बेहतरीन सर्विस का विश्वास। यहां है पार्टी और फंक्शन के लिए 3 आलीशान हॉल, कारपोरेट डिनर मीटिंग के लिए 3 अलग कक्ष, IPL मैच देखने के लिए 3 बड़े स्क्रीन की विशेष सुविधा। इसके साथ ही साफ सुथरा किचन, जहां हमारा वेल क्वालिफाइड स्टाफ देता है क्वालिटी और हाइजीनिक फूड की गारंटी। तो फिर खाने की हो बात तो आना परिवार के साथ। उड़ान बार एंड रेस्टोरेंट, लिंगराज कॉलेज के पास, बेलगावी। फोन 0831 2435 777। आदर्श ड्रेस सर्कल केवल पुरुषों के लिए लाए हैं ब्रांडेड शर्ट्स, टी-शर्ट्स और जीन्स की नवीनतम रेंज। साथ ही शादी और अन्य पार्टियों के लिए सूट्स, शेरवानी और ढेर सारे एक्सेसरीज। आज ही अपनी खरीदारी कीजिए आदर्शा ड्रेस सर्कल के संग। आदर्शा ड्रेस सर्कल, मैग्नेट ऑफ अट्रैक्शन डेफिनेटली फॉर मेन। आदर्शा ड्रेस सर्कल, खड़े बाजार, बेलगाव। फोन 0831 240 7480। ವಿರಾಮದ ಬಳಿಕ ಸ್ವಾಗತ.
ಬೆಳಗಾವಿಯ ಶಿವಾಜಿನಗರದಲ್ಲಿನ ಕಸ್ಬೇಕರ್ ಮೆಟ್ಗೂಡ್ ಆಸ್ಪತ್ರೆಯಲ್ಲಿ ವೈದ್ಯರ ದಿನದ ನಿಮಿತ್ತ ಕಾರ್ಯಕ್ರಮ ಆಯೋಜಿಸಿದ್ದು ಕೇಕ್ ಕತ್ತರಿಸಿ ವೈದ್ಯರಿಗೆ ಪುಷ್ಪಗುಚ್ಛ ನೀಡಿ ಸನ್ಮಾನಿಸಲಾಯಿತು. ಶಿವಾಜಿನಗರದಲ್ಲಿನ ಕಸ್ಬೇಕರ್ ಮೆಟ್ಗೂಡ್ ಹಾಸ್ಪಿಟಲ್ನಲ್ಲಿ ಡಾಕ್ಟರ್ಸ್ ಡೇ ಆಚರಿಸಲಾಯಿತು. ಎಂಎಸ್ ಜನರಲ್ ಸರ್ಜನ್ ಸಿಇಒ ಡಾಕ್ಟರ್ ಬಸವರಾಜ್ ಮೆಟ್ಗೂಡ್, ಡಾಕ್ಟರ್ ಅರವಿಂದ್ ಗನ್ಪುಲೆ, ಡಾಕ್ಟರ್ ಪ್ರದೀಪ್ ಶಾಂತಿಗಿರಿ, ಡಾಕ್ಟರ್ ಹೇಮಂತ್ ಕೌಜಲ್ಗಿ, ಡಾಕ್ಟರ್ ಪ್ರತಾಪ್ ಉದ್ಯಾ, ಡಾಕ್ಟರ್ ಕೇತಕಿ ಭೋಸ್ಲೆ, ಡಾಕ್ಟರ್ ಸೌಭಾಗ್ಯ ಭಟ್, ಡಾಕ್ಟರ್ ಪಿಆರ್ ಮಾನೂರ್, ಡಾಕ್ಟರ್ ಶಿರೀಶ್ ವಾಗ್ಲೆ ಇವರ ಉಪಸ್ಥಿತಿಯಲ್ಲಿ ದೀಪ ಪ್ರಜ್ವಲನೆ ಮಾಡುವ ಮೂಲಕ ವೈದ್ಯರ ದಿನವನ್ನು ಆಚರಿಸಲಾಯಿತು. ಸಮಾಜದಲ್ಲಿ ವೈದ್ಯರಿಗೆ ದೇವರ ಸ್ಥಾನಮಾನ ನೀಡಲಾಗಿದೆ. ಈ ಹಿನ್ನೆಲೆ ವೈದ್ಯರ ದಿನಕ್ಕೆ ಒಂದು ವಿಶೇಷ ಮಹತ್ವ ಪ್ರಾಪ್ತಿಯಾಗಿದೆ. ಈ ಶುಭ ದಿನದ ನಿಮಿತ್ತ ಕಸ್ಬೇಕರ್ ಮೆಟ್ಗೂಡ್ ಕ್ಲಿನಿಕ್ನಲ್ಲಿ ಕೇಕ್ ಕತ್ತರಿಸುವ ಮೂಲಕ ಡಾಕ್ಟರ್ಸ್ ಡೇ ಆಚರಿಸಲಾಯಿತು. ಈ ವೇಳೆ ಮೆಟ್ಗೂಡ್ ಹಾಸ್ಪಿಟಲ್ನ ಸಂಚಾಲಕಿ ಸ್ವರೂಪ ಮೆಟ್ಗೂಡ್ ವೈದ್ಯರ ಕಾರ್ಯವನ್ನು ಶ್ಲಾಘಿಸಿದರು. ವೈದ್ಯರಿಗೆ ಪುಷ್ಪಗುಚ್ಛ ನೀಡಿ ಸನ್ಮಾನಿಸಿದರು. ಈ ಕಾರ್ಯಕ್ರಮದಲ್ಲಿ ಜನರಲ್ ಮ್ಯಾನೇಜರ್ ಆನಂದ್ ಚಿಕಾಲಿ ಹಾಗೂ ಅಡ್ಮಿನಿಸ್ಟ್ರೇಷನ್ ಆಫೀಸರ್ ರೂಪಾ ತಳವಾರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಮಹಾದೇವ್ ಪವಾರ್, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ದಾಂಡೇಲಿಯ ಕೋಗಿಲಬನ ಗ್ರಾಮದಲ್ಲಿ ಗುರುವಾರ ಬೆಳಿಗ್ಗೆ ದೊಡ್ಡ ಗಾತ್ರದ ಮೊಸಳೆಯೊಂದು ರಸ್ತೆಯಲ್ಲಿ ಕಾಣಿಸಿಕೊಂಡಿದೆ. ದಾಂಡೇಲಿಯ ಕೋಗಿಲಬನ ಗ್ರಾಮದಲ್ಲಿ ಗುರುವಾರ ಬೆಳಿಗ್ಗೆ ದೊಡ್ಡ ಗಾತ್ರದ ಮೊಸಳೆಯೊಂದು ರಸ್ತೆಯಲ್ಲಿ ಕಾಣಿಸಿಕೊಂಡಿತು. ನಿಧಾನವಾಗಿ ಹೆಜ್ಜೆ ಹಾಕುತ್ತಿದ್ದ ಮೊಸಳೆಯನ್ನ ಕಂಡು ಸಾರ್ವಜನಿಕರು ಗಾಬರಿಯಾದರು. ಕಾಳಿ ನದಿಯಿಂದ ಮೇಲೆ ಬಂದಿದ್ದ ಮೊಸಳೆಯು ರಸ್ತೆಯುದ್ದಕ್ಕೂ ಸಂಚರಿಸಿತು. ಆದರೆ ಯಾರಿಗೂ ಯಾವುದೇ ಸಾಕು ಪ್ರಾಣಿಗಳಿಗೂ ತೊಂದರೆ ಮಾಡಿಲ್ಲ. ಮೊಸಳೆ ಬಂದ ವಿಷಯ ತಿಳಿದ ಅರಣ್ಯ ಇಲಾಖೆ ಸಿಬ್ಬಂದಿ ಸ್ಥಳಕ್ಕೆ ಬಂದು ಅದನ್ನು ಪುನಃ ನದಿಗೆ ಅಟ್ಟುವಲ್ಲಿ ಯಶಸ್ವಿಯಾದರು. ಕಾಳಿ ನದಿಯಲ್ಲಿ ಸಾಕಷ್ಟು ಮೊಸಳೆಗಳಿದ್ದು ದಾಂಡೇಲಿಯಲ್ಲಿ ಮೊಸಳೆ ಪಾರ್ಕ್ ಕೂಡ ಇದೆ. ಅರವಿಂದ್ ಗುನ್ಗಿ, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಕಾರವಾರ. ಸುಳ್ಳು ದಾಖಲಾತಿ ಸೃಷ್ಟಿಸಿ ಅಂತಾರಾಜ್ಯಗಳಲ್ಲಿ ವಾಹನ ಮಾರಾಟ ಮಾಡುತ್ತಿದ್ದ ಖತರ್ನಾಕ್ ಗ್ಯಾಂಗ್ನ ಜಾಲವನ್ನ ಜಿಲ್ಲೆಯ ಚಿಕ್ಕೋಡಿ ಪೊಲೀಸರು ಭೇದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ವಾಹನಗಳ ಸುಳ್ಳು ದಾಖಲಾತಿ ಸೃಷ್ಟಿಸಿ ಅಂತಾರಾಜ್ಯಗಳಲ್ಲಿ ವಾಹನ ಮಾರಾಟ ಮಾಡುತ್ತಿದ್ದ ಖತರ್ನಾಕ್ ಗ್ಯಾಂಗ್ ಒಂದನ್ನು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಬಂಧಿತರಿಂದ ಒಟ್ಟು 2,60,00,000 ಮೌಲ್ಯದ 9 ಟಿಪ್ಪರ್ ವಾಹನ, 1 ಜೆಸಿಬಿ, 2 ಟ್ರಕ್ ಅನ್ನು ವಶಪಡಿಸಿಕೊಳ್ಳಲಾಗಿದೆ. ಮಹಾರಾಷ್ಟ್ರ ಮೂಲದ ಫಯಾಜ್ ದಲಾಯತ್ ಎನ್ನುವರು ನೀಡಿದ ದೂರಿನ ಹಿನ್ನೆಲೆ ತನಿಖೆ ನಡೆಸಿದ ಪೊಲೀಸರು ಪ್ರಮುಖ ಆರೋಪಿ ಯೂಸಫ್ ಸೈಯದ್ ಅನ್ನ ಬಂಧಿಸಿ ಮೋಸದ ಜಾಲವನ್ನ ಭೇದಿಸಿದ್ದಾರೆ. ಈ ಕುರಿತು ಎಸ್ಪಿ ಲಕ್ಷ್ಮಣ್ ನಿಂಬರ್ಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ. ನಮಗೆ ಅಶೋಕ್ ಜಿನ್ನು ಬಂಕಾಪುರೆ ಅರಿಹಂತ ಸಂಸ್ಥೆಯ ಜನರಲ್ ಮ್ಯಾನೇಜರ್ ಇವರು ಸದಲ್ಗ ಪೊಲೀಸ್ ಸ್ಟೇಷನ್ಗೆ ಬಂದು ಒಂದು ಕಂಪ್ಲೇಂಟನ್ನು ಕೊಡ್ತಾರೆ. ಏನಂತಂದರೆ ಅವರ ICICI ಬ್ಯಾಂಕ್ ನಿಂತ ಇರುವಂಥ ಅಕೌಂಟ್ ನಿಂತ ಸುಮಾರು 15,14,676 ರೂಪಾಯಿ ಯಾರೋ ಆನ್ಲೈನ್ ಮುಖಾಂತರ ಹ್ಯಾಕ್ ಮಾಡಿ ಅದನ್ನು ಮೋಸತನದಿಂದ ತೆಗೆದುಕೊಂಡು ಬೇರೆಯವರಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಅಂತಂತೇಳಿ ಒಂದು ಕಂಪ್ಲೇಂಟ್ ಕೊಡ್ತಾರೆ. ಆ ಕಂಪ್ಲೇಂಟ್ ಅಡಿಯಲ್ಲಿ ನಾವು ಸದಲ್ಗ ಪೊಲೀಸ್ ಠಾಣೆಯಲ್ಲಿ ಕ್ರೈಮ್ ನಂಬರ್ 80/2021 ಸೆಕ್ಷನ್ಸ್ 419, 420 ಮತ್ತು 34 IPC ಮತ್ತು ಸೆಕ್ಷನ್ 66C ಮತ್ತು 66D ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ ಇದರ ಪ್ರಕಾರ ನಾವು ಏನು ಪ್ರಕರಣವನ್ನು ದಾಖಲು ಮಾಡಿ ತನಿಖೆಯನ್ನು ಕೈಗೊಂಡಿರ್ತೀವಿ. ಆ ಘಟನೆಯಾದಂತಹ 4 ದಿನದಲ್ಲಿ ಮತ್ತೊಂದು ಸಾರಿ ಅವರ ICICI ಬ್ಯಾಂಕ್ದಲ್ಲಿರುವಂಥ ಅಕೌಂಟಿನಿಂದ ಇದು ಏನೋ ಈ ಖಾತೆ ನಂಬರು ಬೇರೆ,
ಮೊದಲನೇ ಖಾತೆ ನಂಬರ್ ಬೇರೆ ಖಾತೆ ನಂಬರ್ದಿಂದ ಸುಮಾರು 79,57,675 ರೂಪಾಯಿ ಆನ್ಲೈನ್ ಮುಖಾಂತರ ಅದನ್ನು ಹ್ಯಾಕ್ ಮಾಡಿಬಿಟ್ಟು ಬೇರೆ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿರ್ತಾರೆ. ಸೊ ಅದನ್ನು ಕೂಡ ನಾವು ಇದೇ ಪ್ರಕರಣದಲ್ಲಿ ಅಳವಡಿಸ್ಕೊಂಡು, ಯಾಕಂದರೆ ಮಾಡಸ್ ಆಪರೇಂಡಿ ಒಂದೇ ಸೇಮ್ ಬ್ಯಾಂಕು, ಬಟ್ ಅಕೌಂಟ್ ಮಾತ್ರ ಬೇರೆ, ಅದನ್ನು ತನಿಖೆಯನ್ನು ಕೈಗೊಂಡಿರ್ತೀವಿ. ಅದನ್ನು DSP ಚಿಕ್ಕೋಡಿ ಮತ್ತು CPI ಚಿಕ್ಕೋಡಿ ಅವರ ನೇತೃತ್ವದಲ್ಲಿ ಅದನ್ನು ನಾವು ವರ್ಕೌಟ್ ಮಾಡಿದಾಗ ಏನು ಅಂತಂತಂದರೆ, ಇದು ವ್ಯವಸ್ಥಿತ ಜಾಲವಾಗಿ ಕಂಡು ಬರುತ್ತೆ. ಅದರಲ್ಲಿ ತಂಡಗಳನ್ನ ರಚನೆ ಮಾಡಿಕೊಂಡು ಅದರ ಮೂಲವನ್ನು ಪತ್ತೆ ಮಾಡ್ಕೊಂಡು ಹೋದಾಗ ನಮಗೆ ಮುಂಬೈಯಲ್ಲಿ ಸ್ವಲ್ಪ ಮಾಹಿತಿ ಸಿಗುತ್ತೆ. ಆ ಆಧಾರದಲ್ಲಿ ನಾವು ಏನು ನಮ್ಮ ನೈಜೀರಿಯಾ ದೇಶದಿಂದ ಉಜಕಾ ಪೀಟರ್ ಚಿಗೋಜಿ 40 ವರ್ಷ, ಇವರು ಈಗ ಹಾಲಿ ಮುಂಬೈಯಲ್ಲಿ ವಾಸ, ಮತ್ತು ಎರಡನೇ ಆರೋಪಿಯಾದಂತಹ ಇಂದ್ರೇಶ್ ಹರಿಶಂಕರ್ ಪಾಂಡೆ ಮತ್ತು ಮೂರನೇ ಆರೋಪಿ ಅಭಿಜಿತ್ ಘನಶ್ಯಾಮ್ ಮಿಶ್ರಾ, ಇವರು 3 ಜನನ ನಾವು ಅರೆಸ್ಟ್ ಮಾಡಿ ಈಗ ನ್ಯಾಯಾಂಗ ಬಂಧನಕ್ಕೂ ಕೊಟ್ಟಿದ್ದೀವಿ. ಸುಮಾರು ಎಷ್ಟು ರಿಕವರಿ ಆಗಿದೆ? ಅದರಲ್ಲಿ 9 ಲಕ್ಷ ರಿಕವರಿ ಆಗಿದೆಯಲ್ಲ, ರಿಕವರಿ. ಸೊ ಇವರನ್ನು ಅರೆಸ್ಟ್ ಮಾಡಿ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತೀವಿ. ಯಾವ ರೀತಿ ಅಂತಂತಂದರೆ, ಈ ಪೀಟರ್ ಏನಿದ್ದಾನೆ ಇವನ ಮೇಲೂ ಆದಂತಹ ಟೋನಿ ಅನ್ನುವಂಥವನಿದ್ದಾನೆ, ಅವನು ಆಫ್ರಿಕಾ ದೇಶದಲ್ಲಿರ್ತಾನೆ. ಸೊ ಅಲ್ಲಿ ಆನ್ಲೈನ್ ಹ್ಯಾಕ್ ಆದಮೇಲೆ ಅದನ್ನು ಏನು ಅಂತಂತಂದರೆ, ಈಗ ನಾನಿಲ್ಲಿ A2 ಅಂದರೆ ಇಂದ್ರೇಶ್ ಹರಿಶಂಕರ್ ಪಾಂಡೆ ಮತ್ತು A3 ಅಭಿಜಿತ್ ಘನಶ್ಯಾಮ್ ಮಿಶ್ರಾ, ಈ ಡಮ್ಮಿ ಅಕೌಂಟ್ಸ್ಗಳನ್ನ ಭಾಳಷ್ಟು ಜನನ ಕ್ರಿಯೇಟ್ ಮಾಡಿರ್ತಾರೆ. ಅಂದರೆ ಆ ವ್ಯಕ್ತಿಗಳ ಅಕೌಂಟಿಗೆ ದುಡ್ಡು ಹಾಕ್ತಾರೆ. ಈ ಪೀಟರ್ ಏನು ಮಾಡ್ತಾನೆ, ಆ ದುಡ್ಡನ್ನು ಇವ್ರ ಕಡೆಯಿಂದ ಕಲೆಕ್ಟ್ ಮಾಡಿಕೊಂಡು ಅವ್ರಿಗೆ ಸ್ವಲ್ಪ ಕಮಿಷನ್ ಕೊಟ್ಟುಕೊಂಡು ಈ ರೀತಿಯಾದಂಥ ದುಡ್ಡನ್ನು ವಾಪಸ್ಸು ಅದನ್ನು ತೆಗೆದುಕೊಳ್ಳುವಂಥ ಒಂದು ವ್ಯವಸ್ಥಿತ ಜಾಲ ಇದೆ. ಈಗ ಪ್ರಿಲಿಮಿನರಿಯಾಗಿ 3 ಜನ ಸಿಕ್ಕಿದ್ದಾರೆ. ಈಗ ನಾವು ಟೋನಿಯನ್ನು ಪತ್ತೆ ಮಾಡಿದರೆ ಅದು ಇನ್ನೂ ಇನ್ ಡೆಪ್ತ್ ಆಗಿ ನಮಗೆ ಯಾರಿದ್ದಾರೆ ಏನಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಅದು ಕೂಡ ತನಿಖೆ ಹಾದಿಯಲ್ಲಿ ಇದೆ. ಸುಮಾರು 2 ಸೇರಿದರೆ 94 ಲಕ್ಷದವರೆಗೂ ಆಗುತ್ತೆ. 94ರಿಂದ 95 ಲಕ್ಷದವರೆಗೂ ಆಗುತ್ತೆ. ದೂರುದಾರ ಫಯಾಜ್ ದಲಾಯತ್ ಎನ್ನುವರಿಗೆ ಕೂಡ ಆರೋಪಿ ಯೂಸಫ್ ಒಂದು JCBಯನ್ನ ನೀಡಿದ್ದು 30 ಲಕ್ಷ ಮೌಲ್ಯದ JCBಯನ್ನ 12 ಲಕ್ಷಕ್ಕೆ ಮಾರಾಟ ಮಾಡಿ 6 ಲಕ್ಷ ರೂಪಾಯಿಗಳನ್ನು ಮುಂಗಡವಾಗಿ ಪಡೆದಿದ್ದು, ಕೆಲ ದಿನಗಳ ಕಳೆದ ನಂತರ ವಾಹನದ RC ಪತ್ರಗಳನ್ನು ನೀಡದೆ ಸತಾಯಿಸುತ್ತಿದ್ದ. ಈ ಹಿನ್ನೆಲೆ ಫಯಾಜ್ ಚಿಕ್ಕೋಡಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿ ತನಿಖೆ ನಡೆಸಿದ ವೇಳೆ ಇಡೀ ಪ್ರಕರಣ ಬೆಳಕಿಗೆ ಬಂದಿದೆ. ಬ್ಯೂರೋ ರಿಪೋರ್ಟ್, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಇದೀಗ ಪುಟ್ಟದೊಂದು ವಿರಾಮ. हाय, व्हाट अ प्रेजेंट सरप्राइज। कौन है? अरे वो मेरी फ्रेंड आरती है। तेरी शादी तो अटेंड नहीं कर पाई, लेकिन सोचा मिल लूं। वैसे जीत कहाँ है? वो अंदर है, बैठो ना। वाओ जया, बहुत सुंदर लग रहा है। वैसे सच कहूं, तुम्हारी पर्सनालिटी पे जज रहा है। आखिर चॉइस किसकी है? थैंक्स। अच्छा, तो कर्टन्स की तारीफ कर रही हो? अमरकौन कर्टन एंड फर्निशिंग। यहाँ है नए लुक, कलर और स्ट्रक्चर के बेहतरीन कर्टन फर्निशिंग की वैरायटी, जो आपके घर और ऑफिस की शान बढ़ाए। अमरकौन कर्टन एंड फर्निशिंग, खड़े बाजार, बेलगावी। जले दीप अंगना में होगी रोशन दुनिया, पलकों तले छा जाए चांद तारों का साया। रंगोली में खिले रंग खुशियों के भी तराने, तन मन झिलमिल जाए हर पल होंगे सुहाने। ये अटूट बंधन खिले हर आशियाना, रंग वस्त्रों का खजाना मन भाए आराधना। रंग वस्त्रों का खजाना मन भाए आराधना। आराधना मारुति गली बेलगाम। मन भाए आराधना। ವಿರಾಮದ ಬಳಿಕ ಸ್ವಾಗತ. ರಾಜಕೀಯ ನಾಯಕರ ಕಿರುಕುಳ ಹಿನ್ನೆಲೆ ರಾಜೀನಾಮೆ ಮೊರೆ ಹೋಗಿದ್ದ ನಿಪ್ಪಾಣಿಯ ಗಾಂಧಿ ಸರ್ಕಾರಿ ಆಸ್ಪತ್ರೆಯ 43 ವೈದ್ಯಾಧಿಕಾರಿಗಳು ರಾಜೀನಾಮೆ ವಾಪಸ್ ಪಡೆದಿದ್ದಾರೆ. ಅಂತ ಯಾವುದೇ ಒತ್ತಡ ಇದ್ರೆ ಮೇಲಧಿಕಾರಿ ಗಮನಿಸಲಿದೆ. ನಾವು ಕೆಲಸದ ಒತ್ತಡನೂ ಇದೆ, ಅದರಲ್ಲಿ ಬೇರೆಯವರು ಇಂಟರ್ಫರೆನ್ಸ್ ಆಗ್ತಾ ಇದ್ರೆ ನಮಗೆ ಸ್ವಲ್ಪ ಮಾನಸಿಕ ತಾಪ ಆಗ್ತಾ ಇದೆ. ಅದನ್ನು ಈಗ ಓರಲಿ ನಾವೆಲ್ಲನೂ ಬಗೆಹರಿಸೋಣ ಅನ್ನೋ ಪ್ರಯತ್ನದಲ್ಲಿ ಇದ್ದೀವಿ. ಈ ಪ್ರಯತ್ನ ಸಕ್ಸಸ್ ಆಗ್ಬೋದು ಅಂತ ನಮಗೂ ಅನ್ನಿಸ್ತಾ ಇದೆ. ಈಗ ನಮ್ಮ ಮೇಲಾಧಿಕಾರಿಗಳಾಗಲಿ ಅಲ್ಲಿಯವರು ಎಲ್ಲರೂ ಸೇರಿ ಮಾತಾಡಿ
ಒಂದು ಕನ್ಕ್ಲೂಷನ್ಗೆ ಬರಬೇಕಂತ ಅಂದ್ಕೊಂಡಿದ್ದೀವಿ. ಇದು ರಿಸೈನ್ ಲೆಟರ್ ಮಾಡಿದ್ರು ಅಷ್ಟು ಸ್ಟಾಫ್ ಎಲ್ಲ ನಿನ್ನೆ ಒಂದು ಒತ್ತಡದಲ್ಲಿ ಎಲ್ಲರಿಗೇ ಹೆರಾಸ್ಮೆಂಟ್ ಅನ್ನಿಸೋ ಆಯಿತು. ಅದರಿಂದ ನಾವು ಎಲ್ಲರೂ ರೆಸಿಗ್ನೇಷನ್ ಕೊಟ್ಟಿದ್ವಿ. ಈಗ ಎಲ್ಲರನ್ನ ವಾಪಸ್ ನಮ್ಮ ಕೆಲಸಕ್ಕೆ ಸಾರ್ವಜನಿಕ ಹಿತಾಸಕ್ತಿ ಸನ್ಮಾನದಿಂದ ನಾವು ಈಗ ವಾಪಸ್ ಬಂದಿದ್ದೀವಿ. ಟಾರ್ಚರ್ ಯಾರು ಮಾಡಿದ್ರು? ಯಾರು ಇಂಟರ್ಫಿಯರ್ ಮಾಡಿದ್ರು? ಹೆಸರು ಹೇಳಲಿಕ್ಕೆ ಇಷ್ಟಪಡಲ್ಲ. ಈಗ ನೋಡೋಣ, ಅದು ಬಗೆಹರಿಯುತ್ತೆ ಅನ್ನೋ ನಿಟ್ಟಿನಲ್ಲಿದೆ. ಆಮೇಲೆ ನಾನು ಮತ್ತೆ ಯಾಕಂದರೆ ನಮಗೂ ಮಾನಸಿಕವಾಗಿ ಇನ್ನು ನಾನು ಒತ್ತಡದಲ್ಲೇ ಇದ್ದೀನಿ. ಸೊ ಅದು ಬಗೆಹರಿಲಿ ನನಗೂ ಸ್ವಲ್ಪ ಕಾಲಾವಕಾಶ ಬೇಕು. ಹೆಸರು ಹೇಳಲಿಕ್ಕೆ ಇಷ್ಟಪಡಲ್ಲ. ಕೆಎಲ್ಎಸ್ಐಎಂಎ ಟೋಸ್ಟ್ ಮಾಸ್ಟರ್ ಕ್ಲಬ್ನ ಅಧಿಕಾರ ಗ್ರಹಣ ಕಾರ್ಯಕ್ರಮ ಜೂನ್ 20ರಂದು ನಡೆದಿದ್ದು ನೂತನ ಅಧ್ಯಕ್ಷೆಯಾಗಿ ಗೀತಾ ಕಡ್ಡಿ ಅಧಿಕಾರ ಸ್ವೀಕರಿಸಿದ್ದಾರೆ. ಕೆಎಲ್ಎಸ್ಐಎಂಎ ಟೋಸ್ಟ್ ಮಾಸ್ಟರ್ ಕ್ಲಬ್ನ ಬೆಳಗಾವಿಯ ಅಧಿಕಾರ ಗ್ರಹಣ ಕಾರ್ಯಕ್ರಮವು ನಗರದ ಖಾಸಗಿ ಹೋಟೆಲ್ನಲ್ಲಿ ಜರುಗಿತು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ವಿಜಯ್ ಸೈಗಾಲ್, ಸಂಸ್ಥಾಪಕ ಅಧ್ಯಕ್ಷ ಡಾಕ್ಟರ್ ಅಚರೇಕರ್, ಮಾಜಿ ಸಂಚಾಲಕರಾದ ವಿಫುಲ್ ಬುತಾಡ ಇವರ ಪ್ರಮುಖ ಉಪಸ್ಥಿತಿಯಲ್ಲಿ ದೀಪ ಪ್ರಜ್ವಲನೆಯ ಮೂಲಕ ಅಧಿಕಾರ ಗ್ರಹಣ ಸಮಾರಂಭಕ್ಕೆ ಚಾಲನೆ ನೀಡಲಾಯಿತು. ಈ ವೇಳೆ ಕಳೆದ ವರ್ಷ ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸಿದ ಟೋಸ್ಟ್ ಮಾಸ್ಟರ್ ಅಧ್ಯಕ್ಷ ಹಾಗೂ ಸಂಪೂರ್ಣ ತಂಡವನ್ನು ಶ್ಲಾಘಿಸಿದರು. ಬಳಿಕ 2021-22ನೇ ವರ್ಷಕ್ಕೆ ಅಧ್ಯಕ್ಷರಾಗಿ ಗೀತಾ ಕಡ್ಡಿ, ಟೋಸ್ಟ್ ಮಾಸ್ಟರ್ ಶೈಕ್ಷಣಿಕ ಉಪಾಧ್ಯಕ್ಷ ನಾಗರಾಜ್ ಪಾಟೀಲ್, ಟೋಸ್ಟ್ ಮಾಸ್ಟರ್ ಸದಸ್ಯತಾ ಉಪಾಧ್ಯಕ್ಷ ಚಿತ್ರಾ ವೀರೇಶ್, ಟೋಸ್ಟ್ ಮಾಸ್ಟರ್ ಜನಸಂಪರ್ಕ ಉಪಾಧ್ಯಕ್ಷ ಅಂಕಿತಾ ಅರೋಲ್ಕರ್, ಟೋಸ್ಟ್ ಮಾಸ್ಟರ್ ಕಾರ್ಯದರ್ಶಿಯಾಗಿ ನಿಧಿ ಕುಲಕರ್ಣಿ, ಖಜಾನ್ದಾರರಾಗಿ ಸಂತೋಷ್ ಪೌಟ್ ಹಾಗೂ ಸರ್ಚ್ಮೆಂಟ್ ಅಟ್ ಆರ್ಮ್ಸ್ ಎಂದು ನಿಖಿಲ್ ಕುಡುತ್ಕರ್ ಇವರು ಅಧಿಕಾರ ಸ್ವೀಕರಿಸಿ ಪ್ರಮಾಣ ಮಾಡಿದ್ದು ತಮ್ಮ ಕಾರ್ಯಗಳನ್ನು ಜವಾಬ್ದಾರಿ ವಹಿಸಿದರು. ಈ ವೇಳೆ ಪ್ರಮುಖ ಅತಿಥಿಯಾಗಿ ಉಪಸ್ಥಿತರಿದ್ದ ವಿಜಯ್ ಸೈಗಾಲ್ ಮಾತನಾಡಿ, ಯಾವುದೇ ಕ್ಷೇತ್ರದಲ್ಲಾದರೂ ಎಲ್ಲದಕ್ಕೂ ಮೊದಲು ಗುರಿ ನಿಶ್ಚಯಿಸುವುದು ಅತ್ಯವಶ್ಯಕವಾಗಿದ್ದು, ಅದೇ ಗುರಿಯತ್ತ ಮಾರ್ಗವನ್ನ ಹುಡುಕಿ ಯಶಸ್ವಿಯಾಗುವುದು ಅಷ್ಟೇ ಅಗತ್ಯವಾಗಿದೆ ಎಂದರು. Which we begin. It was a 3,000 square feet industry at Hubli, and we were manufacturing household products. And I finished my graduation and then my MBA and joined Dad's business. I told him, Dad, we need to change and do something different. So he said, go ahead, what do you want to do? So started with the automotive companies, entering into Tata's, companies like Tata's or Ashok Leyland. It's very difficult. They don't give you your vendor code. So it was a struggle for me. But let me tell you, if you have got the zeal to do something in life, you can do it, right? So I went on, pursuing, and I got the vendor code for Tata's. We are the Tier 1 suppliers. Thereafter, we became vendors with Ashok Leyland. That did not stop. We went ahead with Tata Hitachi. Today, we are Tier 1 suppliers for all these companies. From a 3,000 square feet manufacturing unit, we constructed a 40,000 square feet manufacturing unit at Hubli, which Prakash has already visited, I suppose. Let me tell you, that was not very easy to get. That zeal, that motivation in you should not and should never die. हिंदी में कहते हैं इसको कीड़ा है. He really wants to do something. Each and every person sitting here should have that zeal, that keeda in you to do something. Nothing comes easily. You have to go for it, and you have to be an achiever in life. To be an achiever, you have to be a leader in life. How will you become a leader? Only if you've got a goal. Set your goal, work for it, be a leader, have your team. If you do not have your team, you will not go anywhere. Why I am telling this? With manufacturing, I always wanted to do something different. Manufacturing is just not one thing which I want to be in.
This was started by my dad, but I took it to the next level. But I always wanted to do something different and new. What more can I do? You know, one fine day in the morning when I was sitting, I opened the newspaper. ಬಳಿಕ ಟೋಸ್ಟ್ ಮಾಸ್ಟರ್ನ ಅಧ್ಯಕ್ಷೆಯಾಗಿ ಕಾರ್ಯನಿರ್ವಹಿಸಲಿರುವ ಗೀತಾ ಕಡ್ಡಿ ಮಾತನಾಡಿ, ವರಿಷ್ಠರ ಮಾರ್ಗದರ್ಶನದಲ್ಲಿ ಹಾಗೂ ತಂಡದ ಸಹಕಾರದೊಂದಿಗೆ ನಾವು ಖಂಡಿತವಾಗಿಯೂ ಉತ್ತಮ ಕಾರ್ಯ ಮಾಡೋಣ ಮತ್ತು ನಮ್ಮ ಗುರಿ ತಲುಪೋಣ ಎಂದು ಹುರಿದುಂಬಿಸಿದರು. Uncanny and unrealistic for a Toastmaster to run shorter words, because this usually doesn't happen at Toastmasters platform. Last night, Dr. Prakash Mugli told me, Gita, congratulations, but remember, along with the crown comes many thorns. The responsibilities, hurdles, and the problems are definitely the stepping stones for your success. And I'm already feeling it, sir. Well, a lovely good afternoon to my fellow Toastmasters, esteemed guest Vijesh Sahil, honorable area directors incoming and outgoing, and my dearest friends. I'm honored and humbled, and I sincerely accept this important role as President of Careless IMER Toastmasters Club Belgaum. And along with my role of President and me taking up this role as President, I'm also happy and proud to have my army besides me, my ex-com, wherein I have Toastmaster Nagaraj, Toastmaster Santosh, Toastmaster Chitra, Toastmaster Nidhi, and Toastmaster Ankita. They definitely are my support and my strongest pillars, without whom probably my journey is just impossible. Thank you so much. And my team, my army, always believed that dreams work only when the team works. And we dreamed it and we made it. Let me tell you how we did it. Yes, my ex-com, ladies and gentlemen, we planned this physical installation with actually no time in our hands. And we started planning things, organizing, contacting, right from designing the flyers, which changed multiple times for the reasons known to all. Then we also had to arrange a menu, fix a venue, reach out for dignitaries, call for the area directors to find out if they are free, and also go arrange for this lovely saplings in this partial lockdown scenario. All this work was definitely not easy for us. But as I said, where there's a will, there's a way. And we all dreamt. We will do it. And this ceremony will be one of the memorable events in our Careless. So today we are, with the help of my ex-com team, we made this installation happen. So thank you so very much. ಈ ಕಾರ್ಯಕ್ರಮದಲ್ಲಿ ಸರ್ವ ಸದಸ್ಯರ ಉಪಸ್ಥಿತಿಯಲ್ಲಿ ಕ್ರಾನಿಕಲ್ ಪುಸ್ತಕವನ್ನು ಬಿಡುಗಡೆ ಮಾಡಲಾಯಿತು. ಮಹಾದೇವ್ ಪವಾರ್, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಅಕ್ರಮವಾಗಿ ಗೋವಾ ಮದ್ಯವನ್ನ ಸಾಗಿಸುತ್ತಿದ್ದ ಆಂಧ್ರಪ್ರದೇಶದ ಲಾರಿಯೊಂದನ್ನ ಜೊಯ್ಡಾ ತಾಲೂಕಿನ ಅನ್ಮೋಡ್ ಗ್ರಾಮದ ಅಬಕಾರಿ ತನಿಖಾ ಠಾಣೆಯ ಉಪನಿರೀಕ್ಷಕ ಹಾಗೂ ಸಿಬ್ಬಂದಿ ವಶಕ್ಕೆ ಪಡೆದಿದ್ದು ಇಬ್ಬರು ಆರೋಪಿಗಳನ್ನ ಬಂಧಿಸಿದ್ದಾರೆ. ಮಾನ್ಯ ಅಬಕಾರಿ ಉಪ ಆಯುಕ್ತರು ಉತ್ತರ ಕನ್ನಡ ಜಿಲ್ಲೆ ಕಾರವಾರದವರಾದ ವನಜಾಕ್ಷಿ ಎಂ ಅವರ ನಿರ್ದೇಶನದ ಮೇರೆಗೆ ಹಾಗೂ ಮಾನ್ಯ ಅಬಕಾರಿ ಉಪ ಅಧೀಕ್ಷಕರು ಉಪವಿಭಾಗ ಯಲ್ಲಾಪುರ ಅವರ ಮಾರ್ಗದರ್ಶನದ ಮೇರೆಗೆ ಜೂನ್ 29, 2021 ಸಂಜೆ 5:30ಕ್ಕೆ ಜೊಯ್ಡಾ ತಾಲೂಕಿನ ಅನ್ಮೋಡ್ ಗ್ರಾಮದ ಅಬಕಾರಿ ತನಿಖಾ ಠಾಣೆಯಲ್ಲಿ ಖಚಿತ ಮಾಹಿತಿ ಮೇರೆಗೆ ಅಶೋಕ್ ಲೈಲ್ಯಾಂಡ್ ಕಂಪನಿಯ ಲಾರಿ ವಾಹನ ನೋಂದಣಿ ಸಂಖ್ಯೆ AP39X4149 ನೇದರಲ್ಲಿ ಬರ್ಜರ್ ಪೇಂಟ್ ಸರಕಿನೊಂದಿಗೆ 595.80 ಲೀಟರ್ ಗೋವಾ ಮದ್ಯ ಸಾಗಾಟ ಮಾಡುತ್ತಿದ್ದ ಪಚನ್ ಬೋಯಿನಾ ಶ್ರೀನಿವಾಸ್ ತಂದೆ ಬಾಲ್ಕೋಟಯ್ಯ, ಚಿಮ್ಕುರ್ತಿ ಜಿಲ್ಲೆ, ಪ್ರಕಾಶಂ ರಾಜ್ಯ ಆಂಧ್ರಪ್ರದೇಶ್ ಎಂಬುವವರನ್ನ ದಸ್ತಗಿರಿ ಮಾಡಿ ವಾಹನ ಮಾಲಕರನ್ನ ಪತ್ತೆ ಹಚ್ಚಬೇಕಾಗಿದೆ. ಅಬಕಾರಿ ದಾಳಿಯಲ್ಲಿ ಅಬಕಾರಿ ಉಪನಿರೀಕ್ಷಕರಾದ SH ಮಡವಾಳ್, ಅಬಕಾರಿ ದಾಳಿಯಲ್ಲಿ ಅಬಕಾರಿ ಉಪನಿರೀಕ್ಷಕರಾದ SH ಮಡಿವಾಳ್, ಸಿಬ್ಬಂದಿಗಳಾದ RB ಭಟ್ಕಳ್, SD ರಾಠೋಡ್, MK ಮೊಗೇರ್, TB ಗೊಂಡ್, DV ಬಾರಾಮತಿ ಪಾಲ್ಗೊಂಡಿದ್ದಾರೆ. ಅಬಕಾರಿ ಸತ್ತು ಹಾಗೂ ವಾಹನದ ಅಂದಾಜು ಮೌಲ್ಯ 42 ಲಕ್ಷ ರೂಪಾಯಿಯನ್ನು ವಶಕ್ಕೆ ತೆಗೆದುಕೊಳ್ಳಲಾಗಿದೆ.
ನಿಖಿಲ ಸುಕರ್, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಜೊಯ್ಡಾ. ಇದೀಗ ಮತ್ತೊಂದು ಪುಟ್ಟ ವಿರಾಮ. होटल आदर्शा पैलेस आपके लिए लाए हैं फूड पार्सल और होम डिलीवरी सर्विस, ब्रेकफास्ट, लंच और डिनर, साउथ इंडियन, नॉर्थ इंडियन, तंदूरी। कोविड-19 के तहत स्वच्छता और सभी नियमों का पालन। आज ही ऑर्डर कीजिए और घर बैठे लजीज खाने का मजा उठाइए। हर पार्सल के साथ एक मास्क फ्री। होटल आदर्शा पैलेस, लिंगराज कॉलेज के सामने, कॉलेज रोड, बेलगावी। फोन 0831243577 और 8884121718। अरे बाप रे, पहा तर कितीही गर्दी. पोतदार ज्वेलर्सचे पण कमाल आहे ना. का असू नये. 122 वर्षांपासून ग्राहकांना खरे सोने, चांगली वागणूक व प्रामाणिक सेवा जी मिळत आली आहे. म्हणूनच इंडियन ट्रेड बोर्डने सुवर्ण पदकाने सन्मानित केले आहे. असा कोणताही दागिना नाही जो इथे बनविला जात नाही. अशी कुठलीही मूर्ती नाही जी इथे बनविली जात नाही. हिरा, पन्ना, माणिक असो वा मोती, येथे सर्व काही मिळते. अशिक्षित व्यक्तीही येथे सोने चांदी खरेदीसाठी आल्यास घेतलेला दागिना व सरळ व्यवहार मिळवितो. येथे काही स्कीम नाही, डिस्काउंट नाही आणि बहुमानही नाही. सरळ सुरळीत व्यवहारच यांची ओळख आहे. या राजेशाही शोरूम मध्ये ग्राहकांच्या सुविधांसाठी वेगवेगळ्या मजल्यावर सोने व चांदीचे दागिने उपलब्ध केलेले आहेत. यांचा विश्वास हाच यांची खरी ओळख आहे. हॉलमार्कच्या सर्वात कमी वेस्टेज असलेल्या दागिन्यांचे पहिले ठिकाण म्हणजे फक्त पोतदार ज्वेलर्स, बेळगाव. ವಿರಾಮದ ಬಳಿಕ ಮತ್ತೆ ಸ್ವಾಗತ. ಕೊರೋನಾ ಆರ್ಥಿಕ ಸಂಕಷ್ಟದ ನಡುವೆ ಜುಲೈ 1ರಿಂದ ಸಬ್ಸಿಡಿ ಸಹಿತ ಎಲ್ಪಿಜಿ ಸಿಲಿಂಡರ್ಗಳ ಬೆಲೆ 25 ರೂಪಾಯಿ 50 ಪೈಸೆಗೆ ಹೆಚ್ಚಳವಾಗಿದ್ದು, ಕೊರೋನಾ ಕಾಲದಲ್ಲಿ ಸಾರ್ವಜನಿಕರ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಕೇಂದ್ರ ಸರ್ಕಾರ ದಿನದಿಂದ ದಿನಕ್ಕೆ ಜನಸಾಮಾನ್ಯರಿಗೆ ಶಾಕ್ ಕೊಡುತ್ತಲೇ ಇದೆ. ಈಗಾಗಲೇ ಪೆಟ್ರೋಲ್, ಡೀಸೆಲ್ ಬೆಲೆ 100 ರೂಪಾಯಿ ದಾಟಿದ್ದು, ಜನರು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದೇ ವೇಳೆ ದಿನಬಳಕೆಯ ವಸ್ತುಗಳು ಸಹ ದುಬಾರಿಯಾಗುತ್ತಿವೆ. ಜುಲೈ 1ರಿಂದ ದೇಶಾದ್ಯಂತ 1 ಲೀಟರ್ ಅಮೂಲ್ ಹಾಲಿಗೆ 2 ರೂಪಾಯಿ ಏರಿಸಲಾಗಿದೆ. ಹೀಗೆ ಕೇಂದ್ರ ಸರ್ಕಾರವು ಜನಸಾಮಾನ್ಯರಿಗೆ ಒಂದಾದ ನಂತರ ಒಂದು ಬರೆ ಎಳೆಯುತ್ತಲೇ ಇದೆ. ದಿನನಿತ್ಯ ಬಳಸುವ ಅಗತ್ಯ ವಸ್ತುಗಳಲ್ಲಿ ಒಂದಾದ ಎಲ್ಪಿಜಿ ಗ್ಯಾಸ್ ಸಿಲಿಂಡರ್ ಬೆಲೆಯನ್ನು ಏರಿಸುವ ಮೂಲಕ ಸರ್ಕಾರ ಜನರಿಗೆ ಶಾಕ್ ನೀಡಿದೆ. ತೈಲ ಮಾರುಕಟ್ಟೆ ಕಂಪನಿಗಳು 14.2 ಕೆಜಿ ಎಲ್ಪಿಜಿ ಗ್ಯಾಸ್ ಸಿಲಿಂಡರ್ಗೆ 25 ರೂಪಾಯಿ 50 ಪೈಸೆಯನ್ನ ಏರಿಕೆ ಮಾಡಿವೆ. ಇದರೊಂದಿಗೆ ನವದೆಹಲಿಯಲ್ಲಿ ಗೃಹ ಬಳಕೆಯ ಸಿಲಿಂಡರ್ ಬೆಲೆ 834 ರೂಪಾಯಿ 50 ಪೈಸೆ ಆಗಿದೆ. ನೂತನ ಪರಿಷ್ಕೃತ ದರ ಜುಲೈ 1ರಿಂದ ಅನ್ವಯವಾಗಲಿದೆ. ಜನಸಾಮಾನ್ಯರ ಜೇಬಿಗೆ ಕತ್ತರಿ ಹಾಕುತ್ತಿರುವ ಸರ್ಕಾರದ ವಿರುದ್ಧ ಜನತೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮುಂಬೈಯಲ್ಲಿ ಗ್ಯಾಸ್ ಸಿಲಿಂಡರ್ ಬೆಲೆ 834 ರೂಪಾಯಿ 50 ಪೈಸೆ ಇದ್ದರೆ, ಕೋಲ್ಕತ್ತಾದಲ್ಲಿ 835 ರೂಪಾಯಿ 50 ಪೈಸೆ ಇದೆ. ಅದೇ ರೀತಿ ಚೆನ್ನೈನಲ್ಲಿ ಗ್ಯಾಸ್ ಸಿಲಿಂಡರ್ ಬೆಲೆ ತುಂಬಾ ದುಬಾರಿಯಾಗಿದ್ದು 850 ರೂಪಾಯಿ 50 ಪೈಸೆಗೆ ಏರಿಕೆಯಾಗಿದೆ. ಬ್ಯೂರೋ ರಿಪೋರ್ಟ್, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಡಿಸಿಎಂ ಲಕ್ಷ್ಮಣ್ ಸವದಿ ಅವರು ಕೂಸು ಹುಟ್ಟುವ ಮುಂಚೆ ಕುಲಾಯಿ ಹೊಲಿಸಿದರು ಎಂಬ ಹೇಳಿಕೆಗೆ ಟಾಂಗ್ ನೀಡಿದ ಶಾಸಕ ಸತೀಶ್ ಜಾರಕಿಹೊಳಿ, ವಿಜಯಪುರದ ಬಿಜೆಪಿ ಶಾಸಕ ಬಸನಗೌಡ ಯತ್ನಾಳ್ ಏನು ಮಾತನಾಡುತ್ತಿದ್ದಾರೆ ಎನ್ನುವುದನ್ನು ಮೊದಲು ಅರಿತುಕೊಳ್ಳಿ ಎಂದರು. ರಾಜಕೀಯ ಅಂದ್ಮೇಲೆ ಮತ್ತೇನು ಇದ್ದೇ ಇರ್ತೈತಿ, ಇದೆಲ್ಲ ಸ್ವಾಭಾವಿಕರಿದ. ಆದರೆ ನಮ್ಮ ಪಾರ್ಟಿಗೆ ಡ್ಯಾಮೇಜ್ ಆಗುವಂಥದ್ದು, ಸಮಸ್ಯೆ ಆಗುವಂಥದ್ದು ಏನು ಆಗಿದೆ ಹತ್ರ ಏನಿಲ್ಲ ಇಲ್ಲ. ಸಿ ಎಮ್ ಯಾರು ಆಗಬೇಕಂತ ಇಶ್ಯೂ ಬಂತು ಅಷ್ಟೇ ಹೊರತಾಗಿ. ಸೊ ಹೀಗೆ ಅದರಿಂದ ಏನಾಗ್ತಿದ್ದು ನನಗೇನು ಅನಿಸ್ತಾ ಇಲ್ಲ ನಮ್ಮ ಪಾರ್ಟಿಗೆ ಡ್ಯಾಮೇಜ್ ಆಯಿತು. ಬಹಿರಂಗಾಗಿ ಹೇಳಬಾರ್ದು, ಯಾಕಂದರೆ ಒಂದು ಪಕ್ಷ ಮೇಲ್ಗಡೆ ಇದ್ದಾಗ ಆ ರೀತಿ ಯಾರು ಕೂಡ ಹೇಳಬಾರ್ದು. ಇಲ್ಲ ಇಲ್ಲ ಯಾರು ಕೂಡ ಹೇಳಬಾರ್ದು. ಹೈಕಮಾಂಡ್ ಇರೋದು ಎದಕ್ಕೆ ಇಲ್ಲ ನಾವೇನು ಬೇಡ, ಆರಾಮಿದ್ದೀವಿ, ನಾವು ಇಷ್ಟ ಇದ್ವಿ, ಆರಾಮಿದ್ದೀವಿ. ಈಗ ಹೈಕಮಾಂಡ್ ಇದ್ದಾಗೆ ಯಾರು ಕೂಡ ಹೇಳಬಾರ್ದು. ಅವ್ರು ನಿರ್ಣಯ ತಗೋತಾರೆ, ಅವಶ್ಯ ಬಂದಾಗ ಅವಾಗ ಹೇಳೋದು. ಈಗೇನು ಅವಾಗ ಹೇಳೋದು ಅವಶ್ಯಕತೆ ಇದೆ? ಏನು ಟೈಮ್ ಇದೆ? ಈಗೇನು ಸಿ ಎಮ್ ಆಗ್ತಿದ್ದಾರೆ, ಯಾರೋ ಮಾಡ್ತಿದ್ದಾರೆ, ಚುನಾವಣೆ ಆಗಿದೆಯಾ, ಏನಿದೆ ಈಗ? ಸೊ ಹೈಕಮಾಂಡ್ ಇದ್ದಾಗ ನಾವೆಲ್ಲ ಅದಕ್ಕೆ ರೆಸ್ಪೆಕ್ಟ್ ಏನದೇ ನಮಗೇನೆ
ಅಲ್ಲ ಅದು ಆಗಬಾರ್ದು ಎಲ್ಲರ ಭಾವನೆ ಇದೆ, ಆ ರೀತಿ ಆಗಬಾರ್ದು, ಅದ್ರ ಅವಶ್ಯಕತೆ ಇಲ್ಲ ಅಂತ ಎಲ್ಲ ಸಾಮಾನ್ಯ ಕಾರ್ಯಕರ್ತರು ಮಾತಾಡ್ತಾರೆ. ಅದ್ರ ಅವಶ್ಯಕತೆ ಏನಿದೆ? ಈಗ CM ಚರ್ಚೆ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ, ಅದು ನಿಜ. ಅದರಲ್ಲಿ ಪ್ರಶ್ನೆ ಮೊದಲು ಅವ್ರ ಕುಲಾಯಿ ಮೊದಲು ಮಾಡ್ಕೊ ಅಂತೇಳಿ ಯತ್ನಾಳ್ ದಿವಸ ಹೇಳ್ತಾರೆ, ಲಕ್ಷ್ಮಣ ಸವದಿ ಅವ್ರು ಹೇಳಿದ್ರಂತ ಕುಲಾಯಿ ಅಂತ. ಈಗ ಅವ್ರ ಕುಲಾಯ ಸರಿಯಾಗಿ ಇದ್ದದ್ದನ್ನು ಸರಿ ಹಾಕೋತಾ ಇಲ್ಲ, ಅವ್ರು ಉಲ್ಟಾ ಹಾಕೋತಿದ್ದಾರೆ. ಹಿಂದೆ ಕಟ್ಟೋದು ಬದಲು ಮುಂದೆ ಮುಖ ಕಟ್ಕೊತಿದ್ದಾರೆ ಅವ್ರ ಕುಲಾಯಿ. ಜನ ಅವ್ರಿಗೆ ಕುಲಾಯಿ ಹೊಲಿಸ್ಕೊಟ್ಟಿದೆ ಚೆಂದಾಗಿ ಹಾಕ್ಕೊಳ್ಳಿ ಅಂತ. ಅದನ್ನು ಅವರು ತಲೆಗೆ ಹಿಂದೆ ಸುತ್ತು ಬಿಟ್ಟು ಮುಂದೆ ಮುಖ ಸುತ್ತಕೊಂಡು ಹೋಗ್ತಿದ್ದಾರೆ. ಮೊದಲು ಅವರು ಸರಿ ಮಾಡ್ಕೊ ಅಂತೇಳಿ. ನಾವು ವಿರೋಧ ಪಕ್ಷದಲ್ಲಿದ್ದೀವಿ, ನಮ್ಮಿಂದ ಜನರ ಮೇಲೆ ಏನು ಪರಿಣಾಮ ಬೀರೋಲ್ಲ, ನಮ್ಮ ಪಕ್ಷದ ಸಮಸ್ಯೆ. ಅವರು ಅಧಿಕಾರದಲ್ಲಿದ್ದಾರೆ, ಅವ್ರು ಏನಾದ್ರೆ ವ್ಯತಿರಿಕ್ತ ಪರಿಣಾಮ ಬೀರ್ತೈತಿ. ಕೋವಿಡ್ನಲ್ಲಿ ಬೀರಿದೆ, ನಮ್ದು ಏನಾಗೋಲ್ಲ, ನಾವು ಹೊರಗಡೆ ಇದ್ದೀವಿ. ನಮ್ಮ ಸರಿ ಮಾಡ್ಕೊಳ್ಳಿಕ್ಕೆ ನಾವು ಇದ್ದಾರೆ, ನಾವು ಮಾಡ್ಕೊಳ್ತಿದ್ದೀವಿ. ಅವ್ರ ಅಧಿಕಾರದಲ್ಲಿದ್ದಾರೆ, ಸರಿ ಮಾಡ್ಕೊಳ್ಳೋ ಅವ್ರಿಗೆ ಹೇಳಬೇಕು ಫಸ್ಟು. ಇಲ್ಲ, ಅವರು ಇಷ್ಟೇ ಹೇಳ್ತಾರೆ, ಅದರ ಅವಶ್ಯಕತೆ ಈಗಿಲ್ಲ, ಯಾಕೆ ಚರ್ಚೆ ಅಂತ ಇಷ್ಟೇ ಹೇಳ್ತಾರೆ. ಇದನ್ನು ಹೇಳ್ಬಿಟ್ಟು ಬೇರೆ ಹೇಳಲಿಕ್ಕೆ ಆಗೋಲ್ಲ. ಯಾರು ಹೇಳಿದ್ರು ಇಷ್ಟೇ ಹೇಳಬೇಕು. ಅದು ನಮಗೆ ಸಂಬಂಧಪಟ್ಟ ನಾವೇನು ಮಾಡೋರು, ನಮಗೇನು ಕೊಡ್ಸೋರ್ದು ನೀವೇನು? ಅದೇನು ಪ್ರಶ್ನೆ ಇಲ್ಲ ಅದು. ಅವ್ರು BJP ಎಲೆಕ್ಷನ್ನಲ್ಲಿ BJP ಸೇರಿದಾರಲ್ಲ, ಅವ್ರಿಗೆ BJP ಅಂದ್ರೆ ಅನ್ಅಫಿಷಿಯಲಿ ಯಾವುದೇ ಪಾರ್ಟಿ ಸೇರೋ ಅನ್ಅಫಿಷಿಯಲಿ ಇರ್ತಾರೆ. ನಾವು ಅಧಿಕೃತ ಎಲ್ಲಿ ಇರೋಲ್ಲ. ನಾಳೆ ನಮ್ಮ ಕಾಂಗ್ರೆಸ್ ಬಂದರೆ ಕಾಂಗ್ರೆಸ್ನಾಗ ಇರ್ತಾನೆ, ನಾವು ಅದೇನು ಪ್ರಶ್ನೆ ಇಲ್ಲ, ಅದೇನ. ಆದರೆ ಈಗಂತೂ ಸದ್ಯಕ್ಕೆ ಅಲ್ಲಿದ್ದಾರೆ. ಅದು ಅವ್ರಿಗೆ ಸಂಬಂಧಪಟ್ಟಂತೆ, ಅವ್ರಿಗೆ ಪಾರ್ಟಿಗೆ ಸಂಬಂಧಪಟ್ಟಂತೆ ಅದ್ರ ಬಗ್ಗೆ ನಾವೇನು ಹೇಳೋಕ್ಕಾಗತ್ತೆ? ಇಲ್ಲ, ನಮ್ಮ ಇಲ್ಲ, ನಾವು ಗೋಕಾಕ್ನಿಂದ ಮಾಡ್ತೀವಿ. ಇನ್ನು ಅಂಥ ಯಾವುದು ವಿಚಾರ ಚರ್ಚೆ ಆಗಿಲ್ಲ ನಮ್ಮ ಕಡೆಯಿಂದ, ಚರ್ಚೆ ಇಲ್ಲ ಅಂತ ಯಾವುದು. ಪಕ್ಷ ಸಂಘಟನೆ ಎಲ್ಲ ಕಡೆ ಮಾಡ್ತಾಯಿದ್ದೀವಿ. ನಾವು ಗೋಕಾಕದಲ್ಲಿ ಮಾಡ್ತಾಯಿದ್ದೀವಿ, ಬೇರೆ ತಾಲೂಕಿನಲ್ಲಿ ಹೋಗ್ತಾಯಿದ್ದೀವಿ, ಎಲ್ಲ ಕಡೆ ಹೋಗ್ತಾಯಿದ್ದೀವಿ. ನಮ್ಮ ಜವಾಬ್ದಾರಿ 18 ಇದೆ, ಬರೀ ಗೋಕಾಕ್ ಅಂತೆಲ್ಲ 18ರಲ್ಲಿ ನಾವು ಸಂಘಟನೆ. ಪ್ರಿಯಾಂಕಾ ಮತ್ತೆ ಪುತ್ರ ರಾಹುಲ್ ಇಬ್ರು ಕೂಡ ರಾಜಕೀಯದಲ್ಲಿ ಸಕ್ರಿಯರಾಗ್ತಾರೆ ಸರ್ ಇತ್ತೀಚೆಗೆ. ಈಗ 2023ರಲ್ಲಿ ಯಾವ್ದಾದ್ರು ಕ್ಷೇತ್ರದಲ್ಲಿ ಇಬ್ಬರಲ್ಲಿ ಒಬ್ಬರನ್ನ ಯಾರನ್ನಾದ್ರೂ ಕಣಕ್ಕಿಳಿಸುವಂತ ವಿಚಾರಗಳು ಆ ರೀತಿ ಇಲ್ಲ, ಆ ಟೈಮ್ ಬಂದಾಗ ನೋಡೋಣ. ಯಾಕಂದ್ರೆ ಇನ್ನೂ ಅವ್ರಿಗೆ ನಾವು ಹೇಳಿದ್ರೆ ಅವ್ರಿಗೆ ಇನ್ನೂ ನಾಲೆಜ್ ಬರಬೇಕು, ಎಕ್ಸ್ಪೀರಿಯೆನ್ಸು, ಡಿಸಿಷನ್ ತೊಗೊಳ್ಳೋಂಥ ಶಕ್ತಿ ಬರಬೇಕು. ಸುಮ್ಮನೆ ಹಂಗೆ ರಾಜಕೀಯ ಅಂದ್ರೆ ಸುಲಭ ಏನಲ್ಲ. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಬೆಳಗಾವಿಯ ರೇಸ್ ಕೋರ್ಸ್ನಲ್ಲಿ ಚಿರತೆ ಪ್ರತ್ಯಕ್ಷ. ಲಾಕ್ಡೌನ್ ನಂತರ ರೇಸ್ ಕೋರ್ಸ್ಗೆ ಕಾಲಿಟ್ಟಿದ್ದ ವಾಯುವಿಹಾರಿಗಳು. ವಾಯುವಿಹಾರಿಗಳ ಕಣ್ಣಿಗೆ ಕಾಣಿಸಿಕೊಂಡ ಚಿರತೆ ಕಂಡು ದಿಕ್ಕಾಪಾಲಾಗಿ ಓಡಿದ ನಾಗರಿಕರು. ನಾವು ಹೈಕಮಾಂಡ್ ಮುಂದೆ ನನಗೆ ಸಚಿವ ಸ್ಥಾನ ನೀಡಬೇಕೆಂದು ಬೇಡಿಕೆ ಇಟ್ಟಿಲ್ಲ. ಸರ್ಕಾರವು ನಮಗೆ ಯಾವುದೇ ಆಫರ್ ನೀಡಿಲ್ಲ ಎಂದ ಬಾಲಚಂದ್ರ ಜಾರಕಿಹೊಳಿ. ರಾಜ್ಯದಲ್ಲಿ ನಾನು KMF ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೇನೆ. ಮಾಧ್ಯಮ ಪತ್ರಿಕೆಗಳಿಂದ ವಿಷಯ ತಿಳಿದಿದ್ದು ನನಗೆ ಸಚಿವ ಸ್ಥಾನ ನೀಡುವುದು ಊಹಾಪೋಹ. ರಮೇಶ್ ಜಾರಕಿಹೊಳಿ ಹೇಳಿಕೆಗೆ ಪ್ರತಿಕ್ರಿಯಿಸಿದ ಶಾಸಕ ಸತೀಶ್ ಜಾರಕಿಹೊಳಿ. ಸ್ವಪಕ್ಷದವರೇ ಬೆನ್ನಿಗೆ ಚೂರಿ ಹಾಕುವ ಕೆಲಸ ಮಾಡಿದ್ದಾರೆ ಎಂಬ ರಮೇಶ್ ಹೇಳಿಕೆಗೆ ಪ್ರತಿಕ್ರಿಯೆ. ತಾಲೂಕಾ ಪಂಚಾಯತ್ನಲ್ಲಿನ ನರೇಗಾ ಕಾಮಗಾರಿಗಳ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಭಾಗಿಯಾಗಿದ್ದ ಶಾಸಕ ಸತೀಶ್. ಇವಿಷ್ಟು ಇವತ್ತಿನ ಸುದ್ದಿಗಳು. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್.